सुमतिभिरनुमेयं शुभ्रकायं सखायं सुखमजमनपायं मुक्त्युपायं विमायं ग्रहजमहममेजं झेजमाम्नाजगेजं सदजमसदजेजं श्रीसहायं भजेजम् अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् भवति यदनुभावात्तेडमूकोऽपि वाग्मे जडमतिरपि जन्तुर्जायते प्राग्दमौलिः सकलवचनचेतो देवता भारती सा मम वचसि निधत्तां सन्निधिं मानसे च मिथ्यासिद्धान्तदुद्ध्वान्तविध्वंसनविचक्षणः जयतीर्थाख्यतरणिर्भासतां नो हृदम्बरे अर्थिकल्पितकल्पोऽयं प्रत्यर्थिगजकेसरि व्यासतीर्थगुरुर्भूजादस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् ಇದುವರೆಗೆ 20 ಶ್ಲೋಕ ಆಗಿದೆ. ಈಗ 21ನೇ ಶ್ಲೋಕ. ಹೊಸ ಫೈಲ್ ಕಳಿಸಿದ್ದಾರೆ, ಅದನ್ನ ನೋಡ್ಬೋದು. ವಿಶ್ವಾಮಿತ್ರಃ ತಥೋ ಯಜ್ಞ ನಿಘ್ನತೋ ರಾಕ್ಷಸೇಶ್ವರಾನ್ ನಿಹಂತುಂ ಅನಯತ್ ನಾಥಂ ರಾಮದೇವಂ ಸಲಕ್ಷ್ಮಣಂ. ತತಃ ವಿಶ್ವಾಮಿತ್ರ. ಯಾವಾಗ ಇವ್ರು ಒಂದ್ ವಯಸ್ಸಿಗೆ ಬಂದ್ರು, ಇವ್ರನ್ನ ಯುದ್ಧಕ್ಕೆ ಕರ್ಕೊಂಡು ಹೋಗ್ಬೇಕು ರಾಕ್ಷಸರ ಜೊತೆಗೆ. ಅದು ಸಾಮಾನ್ಯ ರಾಕ್ಷಸರಲ್ಲ, ರಾಕ್ಷಸೇಶ್ವರ, ಅತ್ಯಂತ ಶ್ರೇಷ್ಠರಾದ ಈ ರಾಕ್ಷಸರು ಯಾರಿದ್ದಾರೆ, ಬಹಳ ಬಲಿಷ್ಠರು, ಅವನ್ನೆಲ್ಲ ಕೊಲ್ಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ಲಿಕ್ಕೆ ವಿಶ್ವಾಮಿತ್ರರು ಬಂದಿದ್ದಾರೆ. ಅದು ಯಾಕೆ ಅಂದ್ರೆ ಆ ರಾಕ್ಷಸರು ಇವ್ರು ಯಾಗ ಮಾಡೋದಕ್ಕೆ ತೊಂದರೆ ಮಾಡ್ತಾ ಇದ್ರು. ಯಜ್ಞ ನಿಘ್ನತಃ. ನಿಘ್ನ ಅಂದ್ರೆ ಏನಂತ? ಹಿಂಸೆ ಮಾಡೋದು. ಅಂದ್ರೆ ಯಾಗ ಸರಿಯಾಗಿ ನಡೀದೇ ಇರೋದಕ್ಕೆ ತಾವು ಏನೇನ್ ವಿಘ್ನ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾ ಇದ್ರು. ಇದು ವಿಶ್ವಾಮಿತ್ರರಿಗೂ ಅಷ್ಟೇ, ಬೇರೆ ಋಷಿಗಳಿಗೂ ಅಷ್ಟೇ. ಹಾಗಾಗಿ ಅವರು ಇಂಥ ಎಲ್ಲ ಶ್ರೇಷ್ಠ ರಾಕ್ಷಸರನ್ನ ಸಂಹಾರ ಮಾಡ್ಬೇಕು ಅಂತ ಆದ್ರೆ ಆಗ ಶ್ರೀರಾಮಚಂದ್ರನನ್ನೇ ಕರ್ಕೊಂಬರ್ಬೇಕು ಅಂತ ಹೇಳಿ ಈ ದಶರಥನ ಬಳಿ ಬಂದಿದ್ದಾರೆ. ಈ ದಶರಥನ ಅಪ್ಪಣೆ ಪಡೀತಾರೆ. ಪಡೆದು ಲಕ್ಷ್ಮಣನ ಜೊತೆಗೆ ಆ ರಾಮನನ್ನ ಕರ್ಕೊಂಡು ಹೋಗ್ತಾರೆ. ಅದನ್ನ ಅನಯತ್ ನಿಹಂತುಂ. ಯಾಕೆ ಕರ್ಕೊಂಡು ಹೋಗಿತ್ತು? ಕೊಲ್ಲಿಕ್ಕೆ. ಯಾರನ್ನ ಕರ್ಕೊಂಡು ಹೋಗಿತ್ತು? ನಾಥಂ ರಾಮದೇವಂ. ಎಲ್ಲರಿಗೂ ಸ್ವಾಮಿಯಾದ ರಾಮದೇವನನ್ನ. ಅದು ಬರೀ ರಾಮದೇವ ಅಲ್ಲ, ಸಲಕ್ಷ್ಮಣಂ, ಲಕ್ಷ್ಮಣನ ಜೊತೆಗೆ ರಾಮನನ್ನ ಅನಯತ್ ಕರ್ಕೊಂಡು ಹೋಗಿದ್ದಾರೆ ಅಂತ. ಘಟನೆ ನಮ್ಗೆ ಸ್ಪಷ್ಟ. ಇಲ್ಲಿ ಏನ್ ವಿಶೇಷ ಹೇಳ್ಬೋದು ಟಿಪ್ಪಣಿಗಳಲ್ಲಿ ಅಂದ್ರೆ, ಇಲ್ಲಿ ವಿಶ್ವಾಮಿತ್ರ ಅಂತ ಒಂದು ಶಬ್ದ ತಗೊಂಡು ಅದರ ಬಗ್ಗೆ ವಿಶೇಷ ವಿಚಾರವನ್ನು ಹೇಳ್ತಾರೆ. ಮೊದಲನೇ ವ್ಯಾಖ್ಯಾನದಲ್ಲೇ ಗಮನಿಸಿ, ಅಲ್ಲಿ ಫಸ್ಟ್ ಲೈನ್ ವಿಶ್ವಸ್ಯ ಮಿತ್ರಂ ಸಹೃತ್ ವಿಶ್ವಾಮಿತ್ರ ನಾಮ ಮುನಿ. ವಿಶ್ವಾಮಿತ್ರ ಅನ್ನೋ ಶಬ್ದದ ವ್ಯುತ್ಪತ್ತಿ ಅದನ್ನ ಬಿಡಿಸಿ ಹೇಳ್ತಾರೆ. ವಿಶ್ವಸ್ಯ ಮಿತ್ರಂ ವಿಶ್ವಾಮಿತ್ರ ಅಂತ ಆಗುತ್ತೆ. ವಿಶ್ವಸ್ಯ ಮಿತ್ರಂ ಅಂತ ಹೇಳ್ಬೇಕಾದ್ರೆ ಆದ್ರೆ ರೂಪ ಕೊನೆಗೆ ನಿಲ್ಬೇಕಾದ್ರೆ ವಿಶ್ವಾಮಿತ್ರ ಅಂತ ಆಗತ್ತೆ. ಏನೇನ್ ವ್ಯತ್ಯಾಸ ಆಯ್ತು ಅಂತ ಗಮನಿಸ್ಬೇಕು. ವಿಶ್ವಸ್ಯ ಮಿತ್ರಂ ಅನ್ನೋದಕ್ಕೆ ಏನರ್ಥ? ಇಡೀ ಜಗತ್ತಿಗೆ ಅವನು ಸ್ನೇಹಿತ, ಆದ್ರಿಂದ ಅವನಿಗೆ ವಿಶ್ವಾಮಿತ್ರ ಅಂತ ಕರೀತಾರೆ ಅಂತ. ಅಂದ್ರೆ ಋಷಿ ಮುನಿಗಳೆಲ್ಲ ಹಾಗೆ ಸ್ನೇಹಿತರ ತರ ಕಷ್ಟ ಬಂದಾಗ್ಲೆಲ್ಲ ಬಂದು ಅನುಗ್ರಹ ಮಾಡ್ತಾರೆ. ಅದು ಒಬ್ರಿಗಲ್ಲ ಇಬ್ರಿಗಲ್ಲ, ಅವ್ರಿಗೆ ಪಕ್ಷಪಾತ ಇಲ್ಲ. ವಿಶ್ವಸ್ಯ ಎಲ್ರಿಗೂ, ತಮ್ಮ ಬಳಿ ಯಾರು ಭಕ್ತರು ಬರ್ತಾರೋ, ನಮ್ಗೆ ಕಷ್ಟ ಇದೆ ಅನುಗ್ರಹಿಸಿ ಅಂತ ಅವ್ರೆಲ್ರಿಗೂ ಕೂಡ ಮಿತ್ರ ಅಂತ. ಸಮಾಸ ಮಾಡಿದಾಗ ವಿಶ್ವಸ್ಯ ಮಿತ್ರಂ ಅಂತ ಮಾಡಿದ ಮೇಲೆ ವಿಶ್ವಮಿತ್ರ ಆಗ್ಬೇಕು, ವಿಶ್ವಮಿತ್ರಂ ಆಗ್ಬೇಕು ನಿಜವಾಗಿ ಹೇಳೋಗಿದ್ರೆ. ಆದ್ರೆ ವಿಶ್ವ ಇದ್ದದ್ದು ವಿಶ್ವ ಆಯ್ತು. ಇದು ಹೇಗಾಯ್ತು?
ಮತ್ತೆ ಮಿತ್ರಂ ಇದ್ದದ್ದು ಮಿತ್ರಃ ಆಯ್ತು. ವಸ್ತುತಃ ಮಿತ್ರಂ ಅಂತ ಸಂಸ್ಕೃತದಲ್ಲಿ ಹಾಗೆ ಬಳಸ್ಬೇಕು. ಮಿತ್ರಂ ಅಂತ ನಪುಂಸಕಲಿಂಗ ಶಬ್ದ, ಅದನ್ನ ಪುಲ್ಲಿಂಗ ಶಬ್ದ ಮಾಡ್ಬಾರ್ದು. ಅಂದ್ರೆ ವಿಸರ್ಗ ಹಾಕಿದ್ರೆ ಸಾಮಾನ್ಯವಾಗಿ ಅದನ್ನ ಪುಲ್ಲಿಂಗ ಶಬ್ದ ಅಂತ ಕರೀತಾರೆ. ಸುಮ್ನೆ ನೆನ್ಪಿಟ್ಕೊಳ್ಳಿಕ್ ಹೇಳ್ತಾ ಇದೀನಿ, ಹಾಗೆ ಇಲ್ಲ. ಸಾಮಾನ್ಯವಾಗಿ ಮಿತ್ರಃ ಅಂತ ಹೇಳಿದ್ರೆ ಅದು ಪುಲ್ಲಿಂಗ ಶಬ್ದ ಆಗುತ್ತೆ. ಮಿತ್ರಂ ಅಂದ್ರೆ ನಪುಂಸಕಲಿಂಗ ಶಬ್ದ ಆಗುತ್ತೆ. ಆದ್ರೆ ಸಂಸ್ಕೃತದಲ್ಲಿ ಒಂದು ವಿಧಿ, ಮಿತ್ರಂ ಅಂತಾನೆ ಬಳಸ್ಬೇಕು, ಸ್ನೇಹಿತ ಅನ್ನೋ ಅರ್ಥದಲ್ಲಿ. ಮಿತ್ರಃ ಅಂತ ಬಳಸಿದ್ರೆ ಅದೇನ್ ಅರ್ಥ ಕೊಡುತ್ತೆ ಸಂಸ್ಕೃತದಲ್ಲಿ? ಸೂರ್ಯ ಅಂತ ಅರ್ಥ ಕೊಡುತ್ತೆ. ಸೂರ್ಯನಿಗೆ ಮಿತ್ರಃ ಅಂತ ಬಳಸ್ಬೇಕು. ಇದು ಒಂದು ಸೂಕ್ಷ್ಮ. ಎಷ್ಟೇ ಸಂದರ್ಭದಲ್ಲಿ ಮಮ ಕೃಷ್ಣ ಮಿತ್ರಂ ಅಂತಾನೆ ಅನ್ಬೇಕು, ಮಮ ಕೃಷ್ಣ ಮಿತ್ರಃ ಅನ್ಬಾರ್ದು. ಅಥವಾ ಮಮ ಗಿರೀಶಃ ಮಿತ್ರಂ ಅಂತ ಅನ್ಬೇಕು, ಹೊರತು ಮಿತ್ರಃ ಅಂತ ಆಗ್ಬಾರ್ದು. ಈ ತರ ಇದೆ. ಆದ್ರೆ ಇಲ್ಲೇನ್ ಮಾಡಿದ್ರು, ವಿಶ್ವಸ್ಯ ಮಿತ್ರಂ ಅಂತ ಮಾಡಿದ್ಮೇಲೆ ವಿಶ್ವಮಿತ್ರಂ ಅಂತ ಆಗ್ಬೇಕು. ವಿಶ್ವಮಿತ್ರ ಅಂತ ಹೇಗೆ ಹೇಳಿದ್ರು ಅಂತ ಪ್ರಶ್ನೆ. ಅದಕ್ಕೆ ಒಂದು ಮೊದಲನೇ ಉತ್ತರ, ಮಿತ್ರಂ ಅನ್ನೋದು ಮಿತ್ರಃ ಅಂತ ಆಗೋದು ಈ ಲಿಂಗ ಪ್ರಯೋಗ ಮಾಡೋದಂತ ಏನಿದೆಯಲ್ಲ, ಇದೆಲ್ಲ ಪಾಣಿನಿ ಋಷಿಗಳ ಒಂದು ಮಾತನ್ನ ಹೇಳಿದ್ದಾರೆ. ಅದನ್ನ ಹೇಳ್ತಾ ಅಲ್ಲೇ ಭಾಷ್ಯ, ಮಹಾಭಾಷ್ಯ ಅಂದ್ರೆ ವ್ಯಾಕರಣ ಗ್ರಂಥದ ಮಹಾಭಾಷ್ಯ ಏನಿದೆ ಪತಂಜಲಿ ಋಷಿಗಳು, ಅದು ಅವ್ರೊಂದ್ ಮಾತು ಹೇಳ್ತಾರೆ, ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಲೆಕ್ಕ ಹಾಕೊಡಿ, ಒಂದ್ ಮಣಿಮಂಜರಿ ವ್ಯಾಖ್ಯಾನವನ್ನ ನಾವು ಓದ್ಬೇಕು ಅಂತ ಆದ್ರೆ ವ್ಯಾಕರಣ ಮಹಾಭಾಷ್ಯದಂತಹ ಗ್ರಂಥದ ಅರ್ಥನೂ ಆಗಿರ್ಬೇಕು, ಇಲ್ಲ ಅಂದ್ರೆ ಅರ್ಥ ಹೇಳೋದು ಕಷ್ಟ. ವ್ಯಾಕರಣ ಮಹಾಭಾಷ್ಯ ಅಂತಂದ್ರೆ ನಮ್ಗೆ ರಾಯರನ್ನ ನೆನಪಿಸ್ಕೊಳ್ಬೇಕು ಯಾವಾಗಲೂ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮಹಾಭಾಷ್ಯ ವೆಂಕಟನಾಥಾಚಾರ್ಯರು ಅಂತ ಅವ್ರಿಗೆ ಬಿರುದು, ರಾಘವೇಂದ್ರ ಸ್ವಾಮಿಗಳಿಗೆ. ಯಾಕೆಂದ್ರೆ ಮಹಾಭಾಷ್ಯದಲ್ಲಿ ಅತಿಯಾದ ಪಾಂಡಿತ್ಯ ಅವ್ರಿಗೆ. ಅಂತ ಪತಂಜಲಿಯ ಮಹಾಭಾಷ್ಯದಲ್ಲಿ ಒಂದು ಮಾತು ಹೇಳ್ತಾರೆ, ಏನು? ಲಿಂಗಂ ಅಶಿಷ್ಯಂ ಲೋಕಾಶ್ರಯತ್ವಾತ್ ಇತಿ ಭಾಷ್ಯ ವಚನ ಅನುಸಾರಿಣಿ ಅಂತ ಇಲ್ಲಿ 3ನೇ ಲೈನಲ್ಲಿ ಬರ್ತಿದ್ದಾರೆ ಮೊದಲನೇ ವ್ಯಾಖ್ಯಾನದಲ್ಲಿ. ಅಂದ ಅರ್ಥ ಏನು? ಲಿಂಗಂ ಅಶಿಷ್ಯಂ. ನೋಡಿ, ಶಬ್ದಗಳ ಲಿಂಗ ವ್ಯವಸ್ಥೆ ಮಾಡ್ಲಿಕ್ಕೆ ಶಾಸ್ತ್ರದ ಕೈಲಿ ಆಗಲ್ಲ. ಎಷ್ಟಂತ ವ್ಯವಸ್ಥೆ ಮಾಡೋದು? ಈ ಶಬ್ದ ಈ ಲಿಂಗದಲ್ಲಿ ಬಳಸಿ, ಈ ಶಬ್ದವನ್ನು ಈ ಲಿಂಗದಲ್ಲಿ ಬಳಸಿ, ಎಷ್ಟಂತ ಹೇಳೋದು? ಅದನ್ನೆಲ್ಲ ಲೋಕದಿಂದನೇ ತಿಳ್ಕೊಳ್ಬೇಕು. ಅಂದ್ರೆ ಲೋಕದಲ್ಲಿ ಜ್ಞಾನಿಗಳು ಹೇಗೆ ಶಿಷ್ಟರು ವ್ಯವಹಾರ ಮಾಡ್ತಾರೋ, ಅವರು ಪುಲ್ಲಿಂಗದಲ್ಲಿ ಬಳಸಿದ್ರ ಅದ್ ಹಾಗೆ ಬಳಸ್ಕೊಬೇಕು. ಈಗ ಮಧ್ವಾಚಾರ ಪ್ರಯೋಗ ಮಾಡ್ತಾರೆ, ವೇದವ್ಯಾಸರು ಕೆಲವು ಶಬ್ದವನ್ನು ಬಳಸಿರ್ತಾರೆ, ಅವ್ರ ವಿರುದ್ಧವಾಗಿ ನಾವು ವ್ಯಾಕರಣದಲ್ಲಿ ಹೇಳಿರೋದನ್ನ ಬಳಸೋದು ಅಂದ್ರೆ ತಪ್ಪಾಗ್ಬಿಡುತ್ತೆ. ಅವ್ರು ಏನ್ ಬಳಸಿದ್ದಾರೆ ಶಿಷ್ಟರು ಜ್ಞಾನಿಗಳು ತಿಳ್ಕೊಂಡು ಆ ತರನೇ ಬಳಸ್ಬೇಕು. ಲೋಕದಲ್ಲಿ ಮಹಾಭಾರತ ತೆಗಿರಿ, ಯಾವುದೇ ಒಂದು ಪುರಾಣ ತೆಗಿರಿ, ಅಲ್ಲೆಲ್ಲ ವಿಶ್ವಾಮಿತ್ರಂ ಅಂತೆಲ್ಲೂ ಬಳಸಲ್ಲ, ವಿಶ್ವಾಮಿತ್ರ ಅಂತಾನೆ ಬಳಸ್ತಾರೆ. ಹಾಗೆ ಬಳಸೋದ್ರಿಂದ ಅದು ಒಪ್ಪಿಗೆ ಇದೆ. ಯಾಕಂದ್ರೆ ಪಾಣಿನಿ ಋಷಿಗಳು ಕೂಡ ಅದನ್ನು ಒಪ್ಪಿದ್ದಾರೆ, ಅದನ್ನ ಮಹಾಭಾಷ್ಯದಲ್ಲಿ ಪತಂಜಲಿ ಋಷಿಗಳು ಬಿಡಿಸಿದ್ದಾರೆ. ಅದರಿಂದ ಶಿಷ್ಟರು ಹೇಗೆ ಪ್ರಯೋಗ ಮಾಡ್ತಾರೋ ಅದನ್ನ ಒಪ್ಕೊಳ್ಬಹುದು. ಅದರಿಂದ ಮಿತ್ರ ಅಂತ ಕೇವಲ ವಿಶ್ವಾಮಿತ್ರ ಅನ್ನೋಲ್ ಮಾತ್ರ ಇದು, ಬೇರೆ ಕಡೆ ಅಲ್ಲ. ಎಲ್ಲಿ ಶಿಷ್ಟರ ವ್ಯವಹಾರ ಇದೆ, ಶಿಷ್ಟರು ಅಂತಂದ್ರೆ ಜ್ಞಾನಿಗಳು ಅಂತ ಅರ್ಥ. ಜ್ಞಾನಿಗಳು ಎಲ್ಲಿ ಈ ತರ ಬಳಸ್ತಾರೆ ಅದನ್ನ ಒಪ್ಕೊಳ್ಬಹುದು, ತೊಂದ್ರೆ ಇಲ್ಲ. ಅದೇ ಜ್ಞಾನಿಗಳು ಅಂದ್ರೆ ಎಲ್ರೂ ಜ್ಞಾನಿಗಳು ಅಂತ ತಗೊಳಲ್ಲ. ಇದ್ಯಾರು ಮಹಾಭಾರತ ಮತ್ತೆ ಪುರಾಣ ಕರ್ತರಾದ ವೇದವ್ಯಾಸರು ಮತ್ತೆ ದೊಡ್ಡ ದೊಡ್ಡ ದರ್ಶನಕಾರರು, ಯಾರ್ಯಾರು ದರ್ಶನ ಸ್ಥಾಪನೆ ಮಾಡಿದ್ದಾರೆ ಅಂತವ್ರೆಲ್ಲ ಶಿಷ್ಟರು ಅಂತ ತಗೊಳ್ಳೋದು. ಆದ್ರಿಂದ ಮಿತ್ರಂ ಅಂತ ಹೇಳಲಿಲ್ಲ, ಮಿತ್ರಃ ಅಂತ ಹೇಳಿದ್ರು, ಇದು ಸರಿ ಆಯ್ತು. ಅದೇ ವಿಶ್ವಾಮಿತ್ರ ಅನ್ನೋದನ್ನ ನಿಜವಾಗಿ ಬಿಡಿಸಿದ್ರೆ ಏನಾಗತ್ತೆ? ವಿಶ್ವ ಪ್ಲಸ್ ಅಮಿತ್ರ, ವಿಶ್ವಾಮಿತ್ರ ಸವರ್ಣ ದೀರ್ಘ ಬಂತೆ. ಅಂದ್ರೆ ಇಡೀ ಜಗತ್ತಿಗೆ ಅವನ್ ಅಮಿತ್ರ, ಅವನ್ ಶತ್ರು ಅಂತ ಅರ್ಥ ಬಂದ್ಬಿಡತ್ತೆ ವಿರುದ್ಧವಾಗಿ. ಅದಕ್ಕೆ ಆ ರೀತಿ ಅರ್ಥ ಮಾಡ್ಬಾರ್ದು. ಹಾಗಾದ್ರೆ ದೀರ್ಘ ಹೇಗ್ ಬಂತು ಮಧ್ಯಕ್ಕಿಲ್ಲಿ ಅಂದ್ರೆ ಅದೊಂದು ವ್ಯಾಕರಣದ ಒಂದು ನಿಯಮ ಅಲ್ಲಿ. ಅದನ್ನ ಒಂದು ಸೂತ್ರನು ಕೊಟ್ಟಿದ್ದಾರೆ ಇಲ್ಲಿ 2ನೇ ಲೈನಲ್ಲಿ ಕೊಟ್ಟಿದ್ದಾರೆ. ಮಿತ್ರೇಚ ಋಷೌ ಅಂತ ಒಂದು ಸೂತ್ರ. ಅದು ಅಲ್ಲೇನ್ ಮಾಡಿದ್ದಾರೆ? ಮಿತ್ರೇಚ ಋಷೌ, ಮಿತ್ರ ಅಂತ ಶಬ್ದ ಇದ್ದಾಗ ಋಷೌ ಅಂದ್ರೆ ಋಷಿಯನ್ನ ಹೇಳ್ಬೇಕಾದ್ರೆ ಮೊದಲನೇ ಶಬ್ದಕ್ಕೆ ಒಂದ್ ಸ್ವಲ್ಪ ದೀರ್ಘ ಹಾಕೊಳ್ಳಿ ಅಂತ ಹೇಳಿದ್ದಾರೆ. ಅದನ್ನ ವಿಶ್ವಾಮಿತ್ರ ಅಂತ ಆಗಿದೆ, ಅದನ್ನ ವಿಶ್ವಾಮಿತ್ರ ಅಂತ ಸರಿಯಾಗಿದೆ ಅಂತ. ಇಷ್ಟು ಈ ವಿಶ್ವಾಮಿತ್ರ ಶಬ್ದದ ಬಗ್ಗೆ ವಿಚಾರ. ಅದೇನಾಯ್ತು, ಮೊದಲನೇ ಶಬ್ದನೇ ಅವ್ರಿಗೆ ಎದ್ದು ಕಾಣ್ತು ಟಿಪ್ಪಣಿ ಬರೆಯೋರ್ಗೆ. 21ನೇ ಶ್ಲೋಕ ಸ್ಟಾರ್ಟಿಂಗ್ ಏನಿದೆ? ವಿಶ್ವಾಮಿತ್ರಸ್ತತೋ ಅಂತ. ವಿಶ್ವಾಮಿತ್ರ ಅಂದಲೆ ಮೊದ್ಲು ಇದು ಸಮಸ್ಯೆಗಳಿದೆ, ಅದಕ್ಕೆಲ್ಲ ಪರಿಹಾರ ಕೊಟ್ರು. ಇದಾದ್ಮೇಲೆ ಇನ್ನೊಂದು ಸಮಸ್ಯೆ ಏನ್ ಬಂತು ಇವ್ರಿಗೆ? ವ್ಯಾಕರಣದ ವಿಚಾರ. ಮತ್ತೆ ಯಜ್ಞ ನಿಘ್ನತಃ ಅಂತ ಇದೆ. ಈ ಯಜ್ಞ ನಿಘ್ನತಃ ಅನ್ನೋದಕ್ಕೆ ಹೇಗೆ ವಿಗ್ರಹ ಮಾಡ್ಕೊಳ್ಳೋದು, ಅದನ್ನ ಬಿಡಿಸ್ಕೊಂಡು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಯಜ್ಞಂ ನಿಘ್ನತಃ, ಯಜ್ಞ ನಿಘ್ನತಃ. ಅಲ್ಲಿ ಟಿಪ್ಪಣಿಯಲ್ಲಿ ಒಂದು ತಪ್ಪಾಗಿದೆ ಅಂದ್ರೆ ಟಿಪ್ಪಣಿ ತಪ್ಪಲ್ಲ, ಅದು ಪ್ರಿಂಟ್ ಮಿಸ್ಟೇಕ್ ಆಗಿದೆ. ನಿಮ್ನತಃ ಆಗ್ಬಿಟ್ಟಿದೆ, ಅದು ನಿಘ್ನತಃ ಮಾಡ್ಕೊಡಿ. ಮೊದಲನೇ ಟಿಪ್ಪಣಿಯಲ್ಲಿ 4ನೇ ಲೈನು ಯಜ್ಞಂ ಸ್ವೇನ ಕ್ರಿಯಮಾಣಂ ನಿಮ್ನತಃ ಆಗಿದೆ, ಅದನ್ನ ನಿಘ್ನತಃ ಅಂತ ಮಾಡ್ಕೊಳ್ಳಿ. ಯಾಕೆ? ಶ್ಲೋಕದಲ್ಲಿರೋದು ನಿಘ್ನತಃ ಅನ್ನೋ ಪದ, ನಿಮ್ನತಃ ಅಂತಿಲ್ಲ.
ಕೆಲವು ಸರಿ ನಾವು ಈ ವ್ಯಾಖ್ಯಾನದಲ್ಲಿ ಹೀಗಿದೆ ಅನ್ಕೊಂಡು ಆಮೇಲೆ ಶ್ಲೋಕದಲ್ಲೇ ಚೇಂಜ್ ಮಾಡ್ಕೊಬಾರ್ದು, ಕೆಲವು ಸರಿ ಭ್ರಮೆ ಆಗ್ಬಿಡುತ್ತೆ. ಇದಕ್ಕೇನ್ ಅರ್ಥ? ಯಜ್ಞಂ ನಿಗ್ಧತಃ ಅಂದ್ರೆ ಯಜ್ಞವನ್ನ ನಾಶಪಡಿಸ್ಲಿಕ್ಕೆ ಅಂತ ಇವರೆಲ್ಲ ಬಂದ್ರು, ರಾಕ್ಷಸೇಶ್ವರರು ಅಂತ ಬಂದ್ರು. ಯಜ್ಞಸ್ಯ ನಿಗ್ಧತಃ ಅಂತ ಸಾಮಾನ್ಯ ಹೇಳ್ತೀವಿ, ಯಜ್ಞಕ್ಕೆ ನಾಶ ಮಾಡೋರ್ಗೆ ಯಾರಿದಾರೋ ಅಂತವ್ರಿಗೆ ಯಜ್ಞ ನಿಗ್ಧತಃ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಯಜ್ಞಂ ನಿಗ್ಧತಃ ಯಜ್ಞ ನಿಗ್ಧತಃ ಅಂತ ಮಾಡ್ಕೊಂಡ್ರು. ಇಂಥದ್ದು ಹೇಗ್ ಮಾಡ್ತಾರೆ ಅಂದ್ರೆ ಅದು ವ್ಯಾಕರಣದ ನಿಯಮಗಳಿರುತ್ತೆ. ಅಲ್ಲಿ ಏನಂದ್ರೆ ಕೆಲವು ಶಬ್ದಗಳನ್ನ ಹೀಗೆ ಇಂಥ ವಿಭಕ್ತಿಯಲ್ಲಿ ಹಾಗೆ ಸಮಾಸ ಮಾಡ್ಬೇಕು, ಜೋಡಿಸ್ಬೇಕು ಅಂತ ಇದೆ. ಸಮಾಸ ಅಂತ ಶಬ್ದ ನೀವು ಕೇಳಿರ್ತೀರಿ ಸಾಮಾನ್ಯವಾಗಿ. ಸಮಾಸ ಅಂದ್ರೇನು? ಅನೇಕ ಪದಗಳನ್ನ ಒಂದು ಪದವನ್ನಾಗಿ ಮಾಡೋದೇ ಸಮಾಸ ಅಷ್ಟೇ. ಈಗ ಯಜ್ಞ ನಿಗ್ಧತಃ ಅಂತ ಬಿಡಿಸಿ ಬಿಡಿಸಿ ಹೇಳಿದ್ರೆ ಯಜ್ಞಂ ನಿಗ್ಧತಃ ಅಂತ ಬಿಡಿಸಿ ಹೇಳ್ಬೇಕು. ಆದ್ರೆ ಒಂದನ್ನೇ ಸೇರಿಸಿ ಹೇಳಿದ್ರೆ ಯಜ್ಞ ನಿಗ್ಧತಃ ಆಗೋಯ್ತು, ಸುಲಭ. ಸಮಾಸವನ್ನ ಯಾಕೆ ಸಂಸ್ಕೃತದಲ್ಲಿ ಆಶ್ರಯಣೆ ಮಾಡ್ತಾರೆ ಅಂದ್ರೆ ಅವಾಗ ಒಂದೇ ಪದದಿಂದ ಅನೇಕ ಅರ್ಥ ಹೇಳ್ಬೋದು, ತುಂಬಾ ಪದ ಬಿಡಿಸೋ ಅಗತ್ಯ ಇರಲ್ಲ. ಈಗ ಸೀತಾಯಾಹ ಪತಿ ರಾಮ ಅನ್ನೋದಕ್ಕೇನರ್ಥ? ಸೀತೆಯ ಪತಿಯು ರಾಮಚಂದ್ರನು ಅನ್ನೋದ್ರ ಬದಲು ಸೀತಾಪತಿ ಏನ್ಬಿಟ್ರೆ ಮುಗ್ದೆ ಹೋಗ್ತಾನೆ. ಆದ್ರಿಂದ ಬಿಡಿಸಿ ಬಿಡಿಸಿ ಹೇಳೋದ್ರ ಬದಲು ಅನೇಕ ಪದಗಳನ್ನ ಒಂದು ಪದವನ್ನಾಗಿ ಮಾಡೋದು ಸಮಾಸ ಅಂತ ಹೇಳ್ತಾರೆ. ಇದು ಒಂದು ವಿಚಾರ. ಇನ್ನು ಈ ವ್ಯಾಖ್ಯಾನದಲ್ಲಿ ಇನ್ನೇನ್ ವಿಚಾರ ಮಾಡಿದ್ದಾರೆ ಅಂದ್ರೆ ರಾಮ ಅಂತ ಒಂದು ಶಬ್ದ ಬಂತು, ರಾಮದೇವಂ. ಈ ರಾಮ ಅನ್ನೋ ಶಬ್ದಕ್ಕೆ ಅರ್ಥ ಹೇಳ್ತಾರೆ. ಏನರ್ಥ? ಮೊದಲನೇ ಟಿಪ್ಪಣಿಯಲ್ಲೇ ಗಮನಿಸಿ, ಕೊನೆಗಿಂದ ಎರಡನೇ ಲೈನ್ ಹಿಂದಕ್ಕೆ. ನಾಥಂ ಅಂದ್ರೆ ಸ್ವಾಮಿನಂ, ನಾಥ ಅನ್ನೋ ಶಬ್ದಕ್ಕೆ ಸ್ವಾಮಿ ಅಂತ ಅರ್ಥವನ್ನ ಮಾಡಿ ಮುಂದಕ್ಕೆ ರಮಂತೆ ಇತಿ ರಾಮಾಹ ಮುಕ್ತಾಹ ತೇಷಾಂ ದೇವಃ ರಾಮದೇವಃ ಅಂತ ಅರ್ಥ. ಅಲ್ಲಿ ರಾಮದೇವ ಅನ್ನೋದನ್ನ ಬಿಡಿಸ್ಕೊಂಡಿದ್ದಾರೆ ಅವರು. ಅದೇ ರಾಮಾಣಾಂ ದೇವಃ ರಾಮದೇವ ಅಂದ್ರೆ ಶ್ರೀರಾಮಚಂದ್ರನೂ ಹೌದು, ಅವನು ಒಬ್ಬ ದೇವರು ಹೌದು ಅಂತ ಹೇಳಲಿಕ್ಕೆ ಹೊರಟಿಲ್ಲ. ಯಾಕೆಂದ್ರೆ ಹಾಗೆ ಹೇಳೋದ್ರೆ ದೇವರಾಮ ಅಂತ ಹೇಳ್ಬೇಕು, ರಾಮದೇವ ಅಂತ ಹೇಳದ. ರಾಮಃ ಇತಿ ದೇವಃ ರಾಮದೇವ ಅಂತ ಹಾಗೆ ಹೇಳೋದು ಇದೆ. ಆದ್ರೆ ದೇವರಾಮ ಅಂದ್ರೆ ದೇವರಾದ ರಾಮ. ಈಗ ರಾಮನನ್ನ ನೋಡ್ತೀವಿ, ಇವನೇ ನಮ್ಮ ಪಕ್ಕದಲ್ಲಿರೋ ಮನೆಯಲ್ಲಿರೋ ರಾಮನ, ಆ ಕಡೆ ಮನೆಯಲ್ಲಿರೋ ರಾಮನ ಅಲ್ಲ, ಇವನು ದೇವರು ಅಂತ. ಹಾಗೆ ಹೇಳ್ಬೇಕಾದ್ರೆ ಏನಾಗುತ್ತೆ? ದೇವರಾಮ ಅಂತ ಹೇಳ್ಬೇಕು ಯಾವತ್ತು. ಯಾಕೆಂದ್ರೆ ಒಂದು ವಿಶೇಷಣ ಅಂತ ಏನ್ ಕರಿತೀವಿ ಅಂದ್ರೆ ಒಬ್ಬ ರಾಮನನ್ನ ಈ ರಾಮ ಅಲ್ಲ ಆ ರಾಮ ಅಲ್ಲ ಅಂತ ಒಂದು ಗುಣ ಹೇಳ್ತೀವಲ್ಲ, ಆ ಗುಣವನ್ನು ಹೇಳೋ ಶಬ್ದವನ್ನ ಮೊದಲಿಗೆ ಹೇಳ್ಬೇಕು ಯಾವತ್ತು. ಅದಕ್ಕೋಸ್ಕರ ಇಲ್ಲಿ ವ್ಯತ್ಯಾಸ ಆಗ್ಬಿಡ್ತಲ್ವಾ, ದೇವರಾಮ ಅಂದ್ರೆ ರಾಮದೇವ ಅಂತಲ್ವಾ ಅಂದ್ರೆ ಇಲ್ಲಿ ರಾಮ ಅನ್ನೋ ಶಬ್ದಕ್ಕೆ ಶ್ರೀರಾಮಚಂದ್ರ ಅಂತ ಅರ್ಥ ಅಲ್ವೇ ಅಲ್ಲ. ಇಲ್ಲಿ ರಾಮ ಅನ್ನೋ ಶಬ್ದಕ್ಕೆ ಮುಕ್ತರು ಅಂತ ಅರ್ಥ. ಮೋಕ್ಷದಲ್ಲಿರೋರ್ಗೆ ರಾಮ ಅಂತ ಕರೀತಾರೆ. ಯಾಕೆ ಮೋಕ್ಷದಲ್ಲಿರೋರ್ಗೆ ರಾಮ ಅಂತ ಕರೀತಾರೆ? ಯಾವಾರು ಸುಖವಾಗಿರ್ತಾರ ಅವರು ಮೋಕ್ಷದಲ್ಲಿ. ರಮಂತೆ ಇತಿ ರಾಮ, ರಮಣ ಮಾಡ್ತಾ ವಿಹಾರ ಮಾಡ್ತಾ, ರಮಣ ಅಂದ್ರೆ ವಿಹಾರ, ವಿಹಾರ ಮಾಡ್ತಾ ಆರಾಮಾಗಿರ್ತಾರೆ. ಅದರಿಂದ ರಾಮ ಅಂದ್ರ ಮುಕ್ತರು. ಆ ರಾಮರಿಗೆ ಮುಕ್ತರಿಗೆ ದೇವ ಸ್ವಾಮಿ, ಮುಕ್ತರನ್ನೇ ನೋಡ್ಕೊಳ್ತಾರಂತೆ, ಇನ್ನು ಈ ವಿಶ್ವಾಮಿತ್ರರನ್ನ ಈ ಸಂಸಾರದಲ್ಲಿ ನೋಡ್ಕೊಳ್ಲಿಕ್ಕಾಗಲ್ವಾ ಅಂತ ಈ ಭಾವನೆಯು ಕೂಡ ಅಲ್ಲಿ ಸೂಚನೆ. ಅದರಿಂದ ಎಂಥ ರಾಕ್ಷಸರಾದ್ರೂ ಕೂಡ ಅವರಿಂದ ಮುಕ್ತಿಯನ್ನ ಕೊಡಿಸ್ಲಿಕ್ಕೆ ಇವನಿಗೆ ಹಕ್ಕಿದೆ. ಯಾಕೆ? ಮೋಕ್ಷದಲ್ಲಿರೋ ಮುಕ್ತರಿಗೆ ಇವನು ಅಧಿಪತಿ ಅಂದ್ಮೇಲೆ ಇಂಥ ರಾಕ್ಷಸೇಶ್ವರರಿಂದ ಮುಕ್ತಿಯನ್ನ ಕೊಡದೇ ಇರ್ತಾನ ಅನ್ನೋ ಒಂದು ಸೂಚ್ಯವಾದ ಅರ್ಥ. ಇದು ಸೂಚ್ಯ ಅರ್ಥ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಅಂದ್ರೆ ಮೇಲ್ನೋಟಕ್ಕೆ ಅದನ್ನ ಬಾಯ್ಬಿಟ್ಟು ಹೇಳಲ್ಲ ಈ ಅರ್ಥ, ಆದ್ರೆ ನೀವು ಅದರಿಂದ ಅರ್ಥ ಮಾಡ್ಕೊಳ್ಬೇಕು. ದೊಡ್ಡವ್ರ ಮಾತಂತರ ಅವ್ರೆಲ್ಲಾ ಹೇಳಲ್ಲ, ಸೂಚ್ಯ ಅರ್ಥ ಜಾಸ್ತಿ ಇರುತ್ತೆ. ಒಂದ್ ಮಾತು ಹೇಳಿದ್ರೆ 10 ಅರ್ಥ ಇರುತ್ತೆ, ತಿಳ್ಕೊಳ್ಳೋ ಮೇಲೆ ಡಿಪೆಂಡ್ ಅಷ್ಟೇ ಆ ದೃಷ್ಟಿ. ಸೂಚ್ಯಾರ್ಥ ಧ್ವನಿತಾರ್ಥ ಅಂತಾನು ಶಬ್ದ ಬಳಸ್ತಾರೆ ಶಾಸ್ತ್ರದಲ್ಲಿ. ಧ್ವನಿತಾರ್ಥ, ಧ್ವನಿತ ಅಂದ್ರೇನು? ಈ ಶ್ಲೋಕ ಕೇಳಿದಾಗ ಏನ್ ಧ್ವನಿ ಸಿಕ್ತು, ಏನ್ ಸೂಚನೆ ಸಿಗ್ತಾ ಇದೆ ಅಂತ ಅದನ್ನ ಧ್ವನಿತಾರ್ಥ ಅಂತಾನು ಕೂಡ ಕರೀತಾರೆ. ಈ ರೀತಿ ಈ ಶ್ಲೋಕದ ವಿಚಾರ. ಇನ್ನು ಛಲಾರಿಯ ಟಿಪ್ಪಣಿಯಲ್ಲಿ ನಮ್ಗೆ ಇದೇ ವಿಷಯಗಳು ಸಿಗತ್ತೆ. ಹೊಸದಾ ಛಲಾರಿಯಲ್ಲಿ ಬರೆದು ಬಿಟ್ಟಿದ್ದಾರೆ, ಅದನ್ನ ಇವರೆಲ್ಲ ಸಂಗ್ರಹ ಮಾಡಿ ಇನ್ನೊಂದು ವ್ಯಾಖ್ಯಾನ ಮಾಡಿದ್ದಾರೆ. ಛಲಾರಿ ಪ್ರಾಚೀನ ಟಿಪ್ಪಣಿ ಛಲಾರಿ. ಇಲ್ಲಿ ರಾಜ್ಞೋನುಮತ್ಯ ಇತಿ ಗ್ರಂಥಾಂತರಾದ ಅವಸೇಯಂ, ಇಲ್ಲಿ ಕೊನೆಯ ಲೈನು ಛಲಾರಿ ಟಿಪ್ಪಣಿಯಲ್ಲಿ ಹೇಳಿದ್ದಾರೆ. ಇಲ್ಲೇನ್ ಸೇರಿಸ್ಕೊಂಡಿಲ್ಲ ಅಂದ್ರೆ ವಿಶ್ವಾಮಿತ್ರರು ಬಂದ್ರು ಕರ್ಕೊಂಡು ಹೋಗ್ಬಿಟ್ರು ಅಂತ. ಏನ್ ತಂದೆ ಅಪ್ಪಣೆ ಬೇಡವಾಗದೆ? ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಅಂದ್ರೆ ದಶರಥನ ಅಪ್ಪಣೆ ಬೇಕು. ಆ ಅಪ್ಪಣೆ ಇಲ್ದೆ ಹೇಗ್ ಕರ್ಕೊಂಡು ಹೋದ್ರು ಅಂದ್ರೆ ಅದನ್ನೆಲ್ಲ ತಗೊಳ್ಳಿ ಋಷಿಗಳು ಅಂತ ಹೇಳಿ ಅವ್ರು ಹಾಗೆ ಬಂದ್ ಕರ್ಕೊಂಡು ಹೋಗ್ಲಿಲ್ಲ. ರಾಜ್ಞಃ ಅನುಮತ್ಯ ಇತಿ ಗ್ರಂಥಾಂತರಾದ ಅವಸೇಯಂ, ಅದು ರಾಜನ ಅನುಮತಿ ಪಡ್ಕೊಂಡೇ ಹೊರಟಿದ್ದು ಅಂತ ಬೇರೆ ಗ್ರಂಥ ನೋಡಿ ತಿಳ್ಕೊಳ್ಳಿ, ಹಾಗೆ ಅಲ್ಲ ಅಂತ. ಯಾಕಂದ್ರೆ ಈ ಮೇಲ್ನೋಟಕ್ಕೆ ಈ ಶ್ಲೋಕ ನೋಡಿದಾಗ ಹಾಗೆ ಅನ್ಸುತ್ತೆ. ಸರಿ, ಎಲ್ಲಿ ಕರ್ಕೊಂಡೋದ್ರಿ? ಈಗ ಕರ್ಕೊಂಡೋದ್ರು ಎಲ್ಲಿ? ಆಗ ಅದನ್ನು ಸೇರಿಸ್ಕೊಳ್ಬೇಕು. ಮೊದಲನೇ ಟಿಪ್ಪಣಿಯಲ್ಲಿ ಕೊನೆಗೆ ಹೇಳ್ತಾರೆ ಸ್ವಾಶ್ರಮಂ ಪ್ರತಿ ಇತಿ ಶೇಷಃ, ಶೇಷ ಪೂರಣೆ ಮಾಡ್ಕೊಳ್ಳಿ. ಸಾಮಾನ್ಯ ಶಾಸ್ತ್ರಗಳಲ್ಲಿ ಇದೊಂದು ಶಬ್ದ ಶೇಷ ಪೂರಣಂ, ಶೇಷಃ ಅಂತೆಲ್ಲ ಬರುತ್ತೆ. ಶೇಷ ಅಂದ್ರೆ ಉಳಿದದ್ದು,
ಶ್ಲೋಕ ಎಲ್ಲ ಆಗೋಯ್ತು, ಆದ್ರೆ ಉಳಿದದ್ದು ಕೆಲವು ಅಂಶ ಸೇರಿಸ್ಕೊಳ್ಬೇಕಾಗಿರುತ್ತೆ. ಇಲ್ಲಿ ಯಾವ್ದನ್ನ ಸೇರಿಸ್ಕೊಳ್ಬೇಕು? ಸ್ವಾಶ್ರಮಂ ಪ್ರತಿ ಅನಯತ್. ಹಾಗಾದ್ರೆ ಏನಾಯ್ತು? ರಾಮದೇವಂ ಸಲಕ್ಷ್ಮಣಂ ಸ್ವಾಶ್ರಮಂ ಪ್ರತಿ ಅನಯತ್. ಲಕ್ಷ್ಮಣನನ್ನ ಹಾಗೆ ಶ್ರೀರಾಮಚಂದ್ರ ದೇವರನ್ನ, ಅಂದ್ರೆ ಮುಕ್ತರಿಗೆ ಅಧಿಪತಿಯಾದ ಶ್ರೀರಾಮದೇವರನ್ನ ತನ್ನ ಆಶ್ರಮವನ್ನ ಕುರಿತು ಅನಯತ್ ಕರ್ಕೊಂಡು ಹೋದ. ಇದ್ರಲ್ಲಿ ಏನ್ ಸ್ವಾರಸ್ಯ? ಯಾಕೆ ಇವರು ಸ್ವಾಶ್ರಮಂ ಪ್ರತಿ ತಂದ್ರು? ಇದೆಲ್ಲ ಟಿಪ್ಪಣಿಗಳಲ್ಲಿಲ್ಲ ನಿಮ್ಗೆ ವಿಚಾರ. ಇದನ್ನ ನಾವು ಅರ್ಥೈಸ್ಕೊಳ್ಬೇಕು. ಇದು ಹೇಗ್ ನಾವು ಅರ್ಥೈಸ್ಕೊಳ್ಲಿಕ್ಕಾಗತ್ತೆ ಅಂದ್ರೆ ಅನೇಕ ಶಾಸ್ತ್ರಗಳ ಅಧ್ಯಯನ ಮಾಡೋದ್ರಿಂದ ಅರ್ಥ ಆಗುತ್ತೆ. ಇದಂದ್ರೆ ಗೊತ್ತಾಗಲ್ಲ. ಇಲ್ಲಿ ಸ್ವಾಶ್ರಮಂ ಅಂತ ಯಾಕೆ ಇಟ್ಕೊಂಡ್ರು? ತನ್ನ ಆಶ್ರಮವನ್ನ ಕುರಿತು ಕರ್ಕೊಂಡು ಹೋದ್ರು ಅಂದ್ರೆ, ಈ ಅನಯತ್ ಅಂತ ಕರ್ಕೊಂಡು ಹೋಗೋದು ಅಂತ ಒಂದು ಧಾತು ಬಂತಲ್ಲ, ಒಂದು ಮೂಲ ಕ್ರಿಯಾಪದ, ಅದಕ್ಕೆ ಎರಡು ಕರ್ಮ ಇರ್ಬೇಕು, ಎರಡು ದ್ವಿತೀಯ ವಿಭಕ್ತಿ ಇರ್ಬೇಕು. ಅದಕ್ಕೆ ದ್ವಿಕರ್ಮಕ ಅಂತ ಕರೀತಾರೆ ಅದನ್ನ ಧಾತುವನ್ನ. ಆದ್ರಿಂದ ರಾಮದೇವನನ್ನು ಹಾಗೆ ಆಶ್ರಮವನ್ನು ಕುರಿತು ಅಂತ ಆ ಎರಡೂ ಬರೋ ತರ ಅಲ್ಲಿ ಅನಯತ್ ಅಂತ ಬಳಸಿದ್ದಾರೆ, ಕರ್ಕೊಂಡು ಹೋದ್ರು ಅಂತ. ಅಂದ್ರೆ ಸಾಮಾನ್ಯವಾಗಿ ಈ ಪ್ರಸಂಗ ಎಲ್ರಿಗೂ ಗೊತ್ತಿರೋ ವಿಚಾರನೆ, ಇದರಲ್ಲೇನು ಹೊಸತೇನಿಲ್ಲ. ವಿಶ್ವಾಮಿತ್ರರು ಬಂದು ದಶರಥನ ಅಪ್ಪಣೆ ಪಡೆದು ಆಮೇಲೆ ಇಬ್ರನ್ನು ಕರ್ಕೊಂಡು ಹೋದ್ರು ತಮ್ಮ ಆಶ್ರಮಕ್ಕೆ. ಇಷ್ಟು ಸರಳವಾದ ಅರ್ಥ. ಆದ್ರೆ ಇಲ್ಲಿ ವಿಶ್ವಾಮಿತ್ರ ಶಬ್ದದ ಸ್ವಾರಸ್ಯ, ಯಜ್ಞನಿಗ್ಧತಃ ಅನ್ನೋ ಶಬ್ದದ ಸ್ವಾರಸ್ಯ, ರಾಮ ದೇವ ಅನ್ನೋ ಶಬ್ದದ ಸ್ವಾರಸ್ಯ, ಆಮೇಲೆ ಈ ಅನಯತ್ ಅಂದಾಗ ಸ್ವಾಶ್ರಮಂ ಪ್ರತಿ ಅನ್ನೋದೊಂದು ಸ್ವಾರಸ್ಯ, ಮತ್ತೆ ಬೇರೆ ಗ್ರಂಥದಿಂದ ರಾಜನ ಅನುಮತಿಯಿಂದ ಕರ್ಕೊಂಡು ಹೋದ್ರು ಅಂತ ತಿಳಿಬೇಕು ಅನ್ನೋ ಸ್ವಾರಸ್ಯ. ಇಷ್ಟೆಲ್ಲ ಇಲ್ಲಿ ಅಡಕಾಗಿದೆ. ರಾಕ್ಷಸೇಶ್ವರ ಅನ್ನೋದ್ರಲ್ಲಿ ಏನರ್ಥ? ರಾಕ್ಷಸ ಈಶ್ವರ ಅಂದ್ರೆ ಅರ್ಥ ಒಳ್ಳೆ ರಾಕ್ಷಸ, ಬಲ ಅಧಿಕರು ಅಂತ ಅರ್ಥ. ಅದು ಸಾಮಾನ್ಯವಾದ ಅರ್ಥನೇ, ಅದು ಪ್ರಸಿದ್ಧ. ಇಷ್ಟು ವಿಚಾರ. ಇನ್ನು ಮುಂದಿನ ಶ್ಲೋಕಕ್ಕೆ ಹೋಗೋಣ. ಇಲ್ಲೊಂದು ವಿಶೇಷ ವಿಚಾರ ಅಂತ ಕೊಟ್ಟಿದ್ದಾರೆ. ಇಲ್ಲಿ 48ನೇ ಪೇಜಿನ ಕೊನೆಗೊಂದು ವಿಶೇಷ ವಿಚಾರ ಅಂತ ಕೊಟ್ಟಿದ್ದಾರೆ ಕನ್ನಡದಲ್ಲಿ. ಅಲ್ಲೇನ್ ಬರ್ತಿದ್ದಾರೆ? ನಾಥ ಅನ್ನೋ ಶಬ್ದಕ್ಕೆ ವಸ್ತುತಃ ಏನರ್ಥ? ಪ್ರಭು, ಸ್ವಾಮಿ, ಸಮರ್ಥ, ಹೀಗೆಲ್ಲ ಅರ್ಥ ಇದೆ. ಇದೆಲ್ಲಾನು ಕೂಡ ದೇವರಲ್ಲಿ ಅನ್ವಯಿಸುತ್ತೆ ಅನ್ನೋದು ವಿಶೇಷ. ಅವನು ಸೀತೆಗೆ ನಾಥ, ಸ್ವಯಂ ಗಂಡ ಆಗಿದ್ದಾನೆ. ಹಾಗೆ ನಾಥ ಅಂದ್ರೆ ಇಡೀ ರಾಜ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ಅವನಿಗೆ ಸಾಮರ್ಥ್ಯ ಇದೆ, ಅವನು ಸಮರ್ಥ. ಅದನ್ನ ನಾಥ ಅಂದ್ರೆ ಸಮರ್ಥ ಅಂದ್ರೆ ರಾಮ ಆಗ್ತಾನೆ. ಹಾಗೆ ಈ ಕಡೆ ಸ್ವಾಮಿನೂ ಆಗ್ತಾನೆ. ಯಾರಿಗೆ? ಮುಗ್ಧರಿಗೆ ಸ್ವಾಮಿ, ಮನುಷ್ಯರಿಗೆ ಸ್ವಾಮಿ, ಹೆಂಡತಿಗೂ ಸ್ವಾಮಿನೇ. ಪ್ರಭು ಅಂತಂದ್ರೆ ಏನು? ಪ್ರಭುಗಳು ಅಂದ್ರೆ ಪ್ರಜೆಗಳಿಗೆ ಪ್ರಭುನು ಕೂಡ ಆಗಿದ್ದಾನೆ. ಹೀಗೆ ಯಾವ ಅರ್ಥನಾರು ತಗೊಳ್ಳಿ ನಾಥ ಶಬ್ದಕ್ಕೆ, ಅದು ಎಲ್ಲಾ ಅರ್ಥ ರಾಮಚಂದ್ರನಲ್ಲಿ ಹೊಂದತ್ತೆ ಅನ್ನೋ ವಿಶೇಷವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತಷ್ಟೇ ಅಲ್ಲ, ರಾಮಚಂದ್ರ ದೇವರನ್ನ ನೋಡಿದಾಗ ಅವನ ಮನಸ್ಸೆಲ್ಲ ಒಂಥರ ನಿರ್ಮಲ ಆಗೋದಂತೆ ಸಜ್ಜನರಿಗೆ. ಅದಕ್ಕೆ ಅವನಿಗೆ ರಾಮ ಅಂತ ಕರೀತಾರೆ ಅಂತ. ಅಲ್ಲಿ ರಾಮದೇವ ಅನ್ನುತ್ತೆ ಮೇಲೆ ನಿಂತು ರಾಮ ಅನ್ನೋದಕ್ಕೆ ಮುಕ್ತರು ಅಂತ ಅರ್ಥ ಮಾಡಿದ್ರು. ಈಗ ರಾಮ ಅಂತಂದ್ರೆ ರಾಮ ಅಂತಾನೆ ಅರ್ಥ ಮಾಡಿದ್ದಾರೆ, ಶ್ರೀರಾಮಚಂದ್ರ ಅಂತ. ಆದ್ರೆ ರಾಮ ಅಂತ ಯಾಕೆ ಶ್ರೀರಾಮನ ಕರೀತಾರೆ ಅಂದ್ರೆ, ಅವನ್ ನೋಡಿದ್ರೆ ರಮಣ, ಸುಖ ಯಾರಿಗಾಗ್ತಾ ಇತ್ತು? ಒಳ್ಳೆಯವರಿಗೆ. ಹಾಗಾಗಿ ಅವನು ರಾಮ ಅಂತ. ಅಷ್ಟೇ ಅಲ್ಲ, ಅವನು ರಮಣೀಯ, ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ದಾನೆ, ಆದ್ರಿಂದನೂ ರಾಮ ಅಂತ. ಅವನು ಸುಂದರ ಆದ್ರಿಂದ ರಾಮ, ಅವ್ನು ನೋಡಿದವ್ರಿಗೆಲ್ಲ ಆನಂದ ಆಗುತ್ತೆ ಅದರಿಂದ ರಾಮ. ಅದ್ರಿಂದಲೇ ಈ ಅರ್ಥ ಬಿಡಿಸೋರು ಏನ್ ಮಾಡ್ತಾರೆ, ಬೇಕಾದಷ್ಟು ಅರ್ಥ ಇದೆ ರಾಮ ಶಬ್ದಕ್ಕೆ. ಒಬ್ರು ಬರೀತಾರೆ ಯತಿಗಳು, ರಾಮ ಶಬ್ದಾರ್ಥ ರತ್ನಮಾಲ ಅಂತ. ರಾಮ ಶಬ್ದದ ಅರ್ಥ ತಗೊಂಡು ಇಡೀ ಬ್ರಹ್ಮಸೂತ್ರದ ಅರ್ಥ ಹೇಳ್ತಾ ಇದೆ ರಾಮ ಶಬ್ದ ಅಂತ. ತುಂಬಾ ದೊಡ್ಡ ವಿಷಯ ಇದು, ತುಂಬಾ ಕಷ್ಟ. 564 ಬ್ರಹ್ಮಸೂತ್ರಗಳೇನಿದೆ, ಅಷ್ಟೂ ಬ್ರಹ್ಮಸೂತ್ರಗಳ ಅರ್ಥ ರಾಮ ಶಬ್ದ ಹೇಳ್ತಾ ಇದೆ ಅಂತ. ಎಂಥ ಪಾಂಡಿತ್ಯ ಇರ್ಬೇಕು ಅವ್ರಿಗೆ. ಒಂದು ರಾಮ ಶಬ್ದದ ಅರ್ಥ ಹೇಳಲಿಕ್ಕೆ ನಮಗೆ ಸಾಕಾಗ್ಬಿಡುತ್ತೆ. ಒಂದ್ 5-6 ಅರ್ಥ ಹೇಳ್ಬೋದು ಅಬ್ಬಬ್ಬ ಅಂದ್ರೆ. ಅವರು ರಾಮ ಶಬ್ದ ಕೇಳಿದಾಗ ಬ್ರಹ್ಮಸೂತ್ರ ನೆನಪಾಗ್ತಾರೆ. ಓಂ ಓಂ ಅಥಾತು ಬ್ರಹ್ಮ ಜಿಜ್ಞಾಸ ಓಂ. ರಾಮ ಅನ್ನೋ ಶಬ್ದಕ್ಕೆ ಅರ್ಥ ಅಂತ ಹೇಳಿದ್ರು. ಹೆಂಗ್ ಅರ್ಥ ಮಾಡೋದು ಗೊತ್ತಿಲ್ಲ. ಆಮೇಲೆ ಓಂ ಜನ್ಮಾದೇಶ ಓಂ, ರಾಮ ಶಬ್ದದ ಅರ್ಥ ಅದು ಹೇಗೆ? ಈ ವಿಷಯಗಳನ್ನೆಲ್ಲ ನಾವು ಓದ್ತಾ ಶಾಸ್ತ್ರ ಪಾಠ ಕಲಿತಾ ಆ ಪುಸ್ತಕಗಳೆಲ್ಲ ತೆಗೆದು ಓದ್ತಾ ಇರ್ಬೇಕು ಮತ್ತೊಂದೇ. ಆಗ ಇರೋ ಜ್ಞಾನ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಈ ದೃಷ್ಟಿಯಲ್ಲಿ. ಅದ ನಂತರ ನೋಡೋಣ. ಈಗ ಮತ್ತೆ ಮುಂದಕ್ಕೆ ಹೋಗೋಣ. 22ನೇ ಶ್ಲೋಕ. ಅಟವ್ಯಾಂ ತಾಟಕಾಂ ಹತ್ವಾ ಸಸಿದ್ಧಾಶ್ರಮಂ ಯೇ ಇವಾನ್ ವಿಧೂಯ ಯಜ್ಞ ವಿಘ್ನಾಂಶ್ಚ ವಿದೇಹ ವಿಷಯಂ ಯಯೌ. ನಂತರ ರಾಮ ಏನ್ ಮಾಡದ? ಅಟವ್ಯಾಂ ತಾಟಕಾಂ ಹತ್ವ, ಅಟವಿಯಲ್ಲಿ ತಾಟಕೆಯನ್ನ ಕೊಂದ.
ಕಾಡಿಗೆ ಹೋದ, ತಾಟಕೆಯ ಸಂಹಾರ ಆಯ್ತು. ಆಮೇಲೆ ಸಸಿದ್ಧಾಶ್ರಮ ಮೇಯವಾನ್, ತಕ್ಷಣ ಸಿದ್ಧಾಶ್ರಮಕ್ಕೆ ಹೋದ್ನ. ಮಧ್ಯದಲ್ಲಿ ಯಜ್ಞಕ್ಕೆ ಪ್ರತಿಬಂಧಕರಾದ ಎಲ್ಲಾ ರಾಕ್ಷಸರನ್ನು ಕೊಂದು ಅದನ್ನ ಹೀಗ್ ಬರೀತಾರೆ, ಯಜ್ಞ ವಿಘ್ನಾಂಶ ವಿಧೂಯ. ವಿಧೂಯ ಅಂದ್ರೆ ಝಾಡ್ಸೋದು ಅಂತ ಅರ್ಥ. ಹಂಗ್ ಝಾಡಿಸ್ಬಿಟ್ಟಿದ್ದಾನೆ ಎಲ್ಲಾ ರಾಕ್ಷಸರನ್ನ. ಈಗ ಮನೇಲಿ ಝಾಡ್ಸೋದು ಅಂತ, ಇಲ್ಲ ಕಸ ಇರುತ್ತಲ್ಲ ಹಿಂಗ್ ಝಾಡಿಸ್ತಾರ, ಅದನ್ನ ವಿಧೂನನ ಅಂತ ಕರೀತಾರೆ, ಅದನ್ನ ಅಲ್ಲಿ ಬಳಸ್ತಾರೆ. ಹಾಗೆ ರಾಕ್ಷಸರನ್ನೆಲ್ಲ ಇಲ್ಲಿ ಯಜ್ಞಕ್ಕೆ ವಿಘ್ನವನ್ನ ಉಂಟು ಮಾಡುವಂತ, ಅಥವಾ ಯಜ್ಞಕ್ಕೆ ವಿಘ್ನ ಅಂದ್ರೆ ಅವರೇ ರಾಕ್ಷಸರು. ಅದಕ್ಕೆ ನಾವು ಇದು ಹೇಳ್ತಾ ಇರ್ತೀವಿ, ಸಂಧ್ಯಾ ವಂದನೆಯಲ್ಲಿ ನಾವು ಗಾಯತ್ರಿ ಜಪ ಮಾಡ್ತೀವಿ, ದೊಡ್ಡ ಯಜ್ಞ ಅದು. ಇವೆಲ್ಲ ಮಾಡ್ಬೇಕಾದ್ರೆ ಮಾಡ್ತೀವಿ ಭೂತೋಚ್ಚಾಟನ ಮಂತ್ರ ಅಂತ, ಅಪಸರ್ಪಂತು ಏ ಭೂತ ಅಂತ ಹೇಳ್ತೀವಲ್ಲ, ಆತರ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಇರ್ತಾರೆ. ನಮ್ಗೇನೋ ಇವ್ರು ಋಷಿಮುನಿಗಳು ಮಾಡೋ ಯಜ್ಞಕ್ ಮಾತ್ರ ತೊಂದರೆ ಕೊಡೋರು ಇರ್ತಾರೆ, ನಾವ್ ಅನ್ಕೊಳ್ತೀವಿ. ಅದ್ರ ಪ್ರತಿ ದಿವಸ ನಾವು ಮಾಡೋದಕ್ಕೆ ತೊಂದರೆ ಕೊಡ್ಲಿಕ್ಕೆ ಬರ್ತಾ ಇರ್ತಾರೆ ಬೇರೆ ಬೇರೆ ರೂಪದಲ್ಲಿ. ಆದ್ರೆ ಮುಖತಃ ಬರಲ್ಲ, ಅವರು ಕಣ್ಣು ಕಾಣಲ್ಲ ಅಷ್ಟೇ, ಒಳಗಡೆ ಕಾಮಕ್ರೋಧಾದಿ ರೂಪದಲ್ಲಿ ಇರ್ತಾರೆ ಅಷ್ಟೇ. ಅಜ್ಞಾನ ವಿಪರೀತ ಜ್ಞಾನ ತುಂಬಿಸಿ ಮಾಡದೇ ಇರೋ ಹಾಗೆ ಮಾಡೋದು, ಮನಸ್ಸೇ ಬರ್ದೇ ಇರೋ ಹಾಗೆ ಮಾಡೋದು, ಸಂಧ್ಯಾವಂದನೆ ಮಾಡ್ಲಿಕ್ಕೆ ಈ ತರ ಎಲ್ಲ ಮಾಡ್ತಾರೆ. ಅಂತ ಯಜ್ಞ ವಿಘ್ನ, ಅದರಿಂದ ಇವ್ರಿಗೆಲ್ಲ ಪರಿಹಾರ ಆಗ್ಬೇಕು ಅಂತಂದ್ರೆ ರಾಮದೇವರ ಸ್ಮರಣೆ ಮಾಡ್ತಾ ಇರ್ಬೇಕು ಅಂತ. ಅದಕ್ಕೆ ಪರಶುರಾಮ ದೇವರು ರಾಮದೇವರು ಇಬ್ರನ್ನ ಸ್ಮರಣೆ ಮಾಡಿದ್ರೆ ನಾವು ಮಾಡೋ ಪ್ರತಿನಿತ್ಯ ಪೂಜೆ ಮತ್ತೆ ಏನು ಸಂಧ್ಯಾವಂದನೆ ನಿರ್ವಿಘ್ನವಾಗಿ ನಡೆಯುತ್ತೆ ಅಂತ. ಅದರಿಂದ ಈ ಒಂದೊಂದರಿಂದಲೂ ಶ್ಲೋಕದಿಂದ ನಾವ್ ಇಂಥ ಫಲಶ್ರುತಿಯನ್ನಾಗಿ ತಗೊಳ್ತಾ ಹೋಗ್ಬೇಕು. ವಿಧೂಯ ಯಜ್ಞ ವಿಘ್ನಾಂಶ, ಸರಿ, ಯಜ್ಞಕ್ಕೆ ವಿಘ್ನವನ್ನ ಉಂಟು ಮಾಡಿದ ಎಲ್ಲ ರಾಕ್ಷಸರನ್ನ ನಾಶ ಮಾಡಿ ಸಿದ್ಧಾಶ್ರಮ ಮೇಯವಾನ್, ಕೊನೆಗೆಲ್ ಬಂದ್ರು, ಸಿದ್ಧಾಶ್ರಮಕ್ಕೆ ಬಂದಿದ್ದಾರೆ. ಆಮೇಲೆ ಸೀದಾ ಜನಕನ ಪಟ್ಟಣಕ್ಕೆ, ಅಂದ್ರೆ ಸೀತಾದೇವಿ ಕಲ್ಯಾಣ ಮಹೋತ್ಸವದ ಪ್ರಸಂಗ, ಅಲ್ಲಿ ವಿದೇಹ ವಿಷಯಂ, ವಿದೇಹ ರಾಜನ ದೇಶಕ್ಕೆ ಹೊರಟಿದ್ದಾರೆ ಅಂತ. ಇಷ್ಟು ವಿಷಯ ಅಂದ್ರೆ ಚಿಕ್ಕ ಚಿಕ್ಕದಾಗಿ ಏನಂದ್ರು, ತಾಟಕೆಯನ್ನ ಕೊಂದ, ಮತ್ತೆ ಯಜ್ಞಕ್ ತೊಂದರೆ ಮಾಡೋ ರಾಕ್ಷಸರನ್ನ ಜಾಡಿಸಿದ, ಸಿದ್ಧಾಶ್ರಮಕ್ಕೆ ಬಂದ, ಆಮೇಲೆ ಜನಕ ರಾಜನ ಮಿಥಿಲಾ ಪಟ್ಟಣಕ್ಕೆ ಹೋದ. ಇಷ್ಟೇ ಈ ವಿಷಯ ಇರೋದಿಷ್ಟು. ಇನ್ನು ಟಿಪ್ಪಣಿಯಲ್ಲಿ ಏನ್ ಬರುತ್ತೆ ವಿಷಯ ಇದ್ರ ಬಗ್ಗೆ ಅಂದಾಗ, ಇಲ್ಲಿ ಗಮನಿಸಿದಿಷ್ಟು, ಯಜ್ಞಕ್ಕೆ ವಿಘ್ನ ಕೊಡೋರು ಅಂತಂದ್ರೆ ಯಾರವರು ಅಂದ್ರೆ ಸುಬಾಹ್ವಾದೀಂಶ, ಸುಬಾಹು ಮೊದಲಾದವರು ಅಂತ ಈ ಟಿಪ್ಪಣಿಯ ಮೊದಲನೇ ಟಿಪ್ಪಣಿ ಇದೆ, ಅದ್ರಲ್ಲಿ ಎರಡನೇ ಲೈನಲ್ಲಿ ಇದೆ. ವಿಧೂಯ ಅಂದ್ರೆ ಏನರ್ಥ, ಇವರು ತಾತ್ಪರ್ಯ ಅರ್ಥ ಬರೋದು ತಿರಸ್ಕಾರ ಮಾಡೋದು ಅಂತ, ಅಂದ್ರೆ ಲೆಕ್ಕಕ್ಕೆ ತಗೊಳ್ಳಿಲ್ಲ, ಅಯ್ಯೋ ಇವ್ರು ಇಷ್ಟೇ ಅಂತ ತಿರಸ್ಕಾರ ಮಾಡಿ ಆ ರೀತಿಯಲ್ಲಿ ಆ ರಾಕ್ಷಸರನ್ನ ಹೋಗಿದ್ದಾನೆ ಅಂತ. ಅಂದ್ರೆ ಎಲ್ಲರನ್ನೂ ಸಂಹಾರ ಮಾಡಿದ್ದಿಲ್ಲ. ಒಬ್ಬ ಇವಾಗ ಮಾರೀಚ ಇದ್ದ, ಒಬ್ಬನ ಸಮುದ್ರದ ಇದಕ್ಕೆ ಎಸ್ದ ಅಂತ ಇದೆ, ಅದನ್ನ ಸಂಹಾರ ಮಾಡ್ಲಿಲ್ಲ. ಆಮೇಲೆ ನಮ್ಗೆ ಗೊತ್ತು ಜಿಂಕೆ ರೂಪವನ್ನ ತಗೊಂಡು ಮತ್ತೆ ಮುಂದಿನ ಘಟನೆ ಆಗ್ಬೇಕಲ್ಲ, ಅದಕ್ಕೋಸ್ಕರ ಈ ಒಬ್ಬರನ್ನ ತಿರಸ್ಕಾರ ಮಾಡ್ದ, ಇನ್ನು ಕೆಲವ್ರನ್ನ ಸಂಹಾರ ಮಾಡ್ದ. ಆ ಅರ್ಥವನ್ನ ತಿಳಿಸ್ಲಿಕ್ಕೆ ಹತ್ವ ಅಂತ ಒಂದು ಕಡೆ, ಮತ್ತೊಂದು ಕಡೆ ವಿಧೂಯ. ಒಂದ್ ಕಡೆ ಹತ್ವ ಅಂದ್ರೆ ಹನನ ಮಾಡೋದು, ಸಾಕ್ಷಾತ್ ಸಂಹಾರನೆ ಮಾಡೋದು. ವಿಧೂಯ ಅಂತಂದ್ರೆ ಜಾಡಿಸೋದನ್ನ ತಿರಸ್ಕಾರ ಮಾಡೋದು ಅಂತ. ಅದು ಸಂಹಾರ ಇಲ್ಲ, ಚೆನ್ನಾಗಿ ಹೊಡೆದು ಬಡ್ದು ಬುದ್ಧಿ ಕಲಸೆ ಕಳಿಸೋದು, ಅದು ಸಾಯಿಸೋದು ಅಂತಿಲ್ಲ ಈ ತರ. ಇನ್ನು ಸಿದ್ಧಾಶ್ರಮ ಅಂತ ಶಬ್ದ ಬಂತು. ಈ ಸಿದ್ಧಾಶ್ರಮ ಅನ್ನೋದಕ್ಕೆ ಏನರ್ಥ, ಸಿದ್ಧರು ವಾಸ ಮಾಡ್ಕೊಂಡಿರೋ ಆಶ್ರಮ. ಸಿದ್ಧರು ಅಂತಂದ್ರೆ ಏನು, ಸಿದ್ಧಿಯನ್ನ ಪಡೆದವರು ಸಿದ್ಧರು. ಆ ಸಿದ್ಧರು ವಾಸಿಸುವ ಆಶ್ರಮ ಸಿದ್ಧಾಶ್ರಮ. ಅಥವಾ ಈ ತಪಸ್ಸನ್ನ ಮಾಡ್ಬೇಕು ಅಂತಿರೋ ಜನ ಎಲ್ಲ ಆಶ್ರಮಕ್ಕೆ ಹೋಗಿ ಸಿದ್ಧಿ ಪಡ್ಕೊಂಡ್ ಬರೋರಂತೆ, ಅಂತ ಸಿದ್ಧಾಶ್ರಮ. ಅದನ್ನ ಇಲ್ಲಿ ಹೇಗ್ ಬಿಡಿಸ್ತಾರೆ, ತಪಸ್ಸಿದ್ಧ ಜನ ಅಧ್ಯುಷಿತತ್ವೇನ, ತಪಸ್ಸಿಂದ ಸಿದ್ಧಿಯನ್ನ ಪಡೆದ ಜನರೆಲ್ಲ ವಾಸ ಮಾಡ್ಕೊಂಡಿದ್ರು, ಆದ್ರಿಂದ ಅಧ್ಯುಷಿತ ಅಂದ್ರೆ ವಾಸ ಮಾಡ್ಕೊಂಡಿರೋದು ಅಂತ ಅರ್ಥ. ಅದರಿಂದ ತನ್ನಾಮಕ ಆಶ್ರಮ, ಆಶ್ರಮಕ್ಕೆ ಏ ಇವಾನ್ ಅಂತ ಒಂದು ಅಪರೂಪದ ಶಬ್ದ, ಈ ತರ ನಾವು ಕೇಳೇ ಇರೋದಿಲ್ಲ. ಏ ಇವಾನ್ ಅಂದ್ರೆ ಅಲ್ಲಿ ಬಂದ್ರು ಅಂತ ಅರ್ಥ, ಆ ಪ್ರದೇಶವನ್ನ ತಲುಪಿದ್ರು ಅಂತ. ಇಷ್ಟ ಆಯ್ತು. ಇನ್ನು ಮುಂದಕ್ಕೆ ಹೋಗೋಣ. ಛಲಾರಿಯ ಟಿಪ್ಪಣಿಯಲ್ಲಿ ಒಂದು ಶ್ಲೋಕ ಕೊಟ್ಟಿದ್ದಾರೆ, ಬಹವೋತ್ರ ತಪಸ್ಯಂತಹ ಸಂತ ಸಿದ್ಧತ್ವಮಾಪ್ನುಯು ತಸ್ಮಾತ್ ಸಿದ್ಧಾಶ್ರಮೋ ನಾಮ ಅಂತ. ಯಾಕೆ ಸಿದ್ಧಾಶ್ರಮ ಅಂತ ಕರೀತಾರೆ ಅದಕ್ಕೊಂದು ಕೋಟ್, ಇದು ಪ್ರೂಫ್ ಕೊಟ್ರು. ಏನು, ಬಹವೋತ್ರ ತಪಸ್ಸಂತ ಸಂತಹ, ಅನೇಕ ಸಾತ್ವಿಕರು ಇಲ್ಲಿ ಬಂದು ತಪಸ್ಸನ್ನ ಮಾಡಿ ಸಿದ್ಧಿಯನ್ನ ಪಡೆದ್ರಿಂದ ಇದಕ್ಕೆ ಸಿದ್ಧಾಶ್ರಮ ಅಂತ ಕರೀತಾರೆ. ಇದು ವಿವರಣೆ ಆಯ್ತು. ಇನ್ನು ಯಜ್ಞ ವಿಘ್ನರು ಯಾರು, ಮಾರೀಚ, ಸುಬಾಹು ಮೊದಲಾದ ರಾಕ್ಷಸರನ್ನ ಅಂತ. ಆ ವಿಘ್ನವನ್ನು ಮಾಡುವಂತಹ ರಾಕ್ಷಸರು ಯಾರು, ಅವ್ರನ್ನ ಹೆಸರು ನೆನ್ಪಿಟ್ಕೊಬೇಕು. ಯಾಕೆಂದ್ರೆ ಪ್ರಮುಖವಾಗಿ ಅವ್ರನ್ನ ನಿಗ್ರಹ ಮಾಡ್ಲಿಕ್ಕೆ ಹೋಗಿತ್ತು ರಾಮ, ಅದಕ್ಕೋಸ್ಕರ. ಇನ್ನು ವಿದೇಹ ನಗರ ಅಂತ ಬಂತು. ವಿದೇಹ ವಿಷಯಂ ಅಂತಿದೆ, ಇಲ್ಲಿ ವಿಷಯ ಅನ್ನೋದಕ್ಕೆ ನಗರ ಅಂತ ಅರ್ಥವನ್ನು ಮಾಡಿದ್ದಾರೆ. ಅದು ವಿದೇಹ ನಗರಂ ಯಯೌ ಅಂತ ಇವ್ರಿಗೆ ಪಾಠ ಸಿಕ್ಕಿರ್ಬೇಕು, ಅದಕ್ಕೆ ವಿದೇಹ ವಿಷಯಂ ಬರಲಿಲ್ಲ. ವಿದೇಹ ನಗರಂ ಅಂತಾನೆ ಸಾಕ್ಷಾತ್ ಇಲ್ಲಿ ಛಲಾರಿಯ ಟಿಪ್ಪಣಿಯಲ್ಲಿ ಇದೆ. ಅದು ಕೆಲವು ಸಲ ಏನಾಗತ್ತೆ, ಆ ಮೂಲ ಪದನೇ ಹಾಕಿರ್ಬೋದು, ಕೆಲವು ಸಲ ಮೂಲ ಪದಕ್ಕೆ ಅರ್ಥನೂ ಬಿಡಿಸಿರ್ಬೋದು. ಆದ್ರಿಂದ ನಮ್ಗೆ ಸರಿಯಾಗಿ
ಹೀಗೆ ಅಂತ ತೀರ್ಮಾನ ಮಾಡ್ಲಿಕ್ಕೆ ಆಗಲ್ಲ ಈ ಟಿಪ್ಪಣಿ ನೋಡಿದಾಗ. ಅದೇ ಹಿಂದಿನ ಟಿಪ್ಪಣಿಲಿ ಏನ್ ಮಾಡಿದ್ರು, ವಿದೇಹ ವಿಷಯ ಅಂತ ಕೊನೆಯ ಲೈನಲ್ಲಿ ನೋಡಿದ್ರೆ ವಿದೇಹ ಅಂತ ಒಬ್ಬ ರಾಜ, ಆ ರಾಜನು ಕಾಪಾಡ್ತಾ ಇರುವಂತಹ ದೇಶಕ್ಕೆ ವಿದೇಹ ವಿಷಯ ಅಂತ ಕರೀತಾರೆ ಅಂತ ಸ್ಪಷ್ಟ ಹಿಂದೆ ಬಿಡಿಸಿದ್ದಾರೆ. ವಿದೇಹ ಆಖ್ಯ ನೃಪ ಪಾಲಿತ ದೇಶಂ ಅಂತ ಬಿಡಿಸಿದ್ದಾರೆ. ವಿದೇಹ ಅಂತ ರಾಜನ ಹೆಸರು ಅಂತ. ಹಾಗಾದ್ರೆ ಜನಕನಿಗೆ ವಿದೇಹ ಅಂತ ಹೆಸರು ಯಾಕೆ? ಅವನು ದೇಹಾಭಿಮಾನ ಬಿಟ್ಬಿಟ್ಟಿದ್ನಂತೆ, ಅದಕ್ಕೋಸ್ಕರ ಅವನಿಗೆ ವಿದೇಹ ಅಂತ ಕರೀತಾರೆ. ಯೋಗಿ ಅವನು. ಅದನ್ನು ಭಗವದ್ಗೀತೆಲೆಲ್ಲ ನಾವು ಕೇಳ್ತೀವಿ, ಕರ್ಮಯೋಗಿ ಜ್ಞಾನ ಯೋಗಿ ಅಂತ ಕೇಳ್ತೀವಿ. ವಿದೇಹ ಅನ್ನೋದಕ್ಕೆ ಸಂಸ್ಕೃತ ಗೊತ್ತಿರೋ ಏನರ್ಥ ಮಾಡ್ಕೊಳ್ತಾರೆ ಅಂದ್ರೆ, ವಿಗತಃ ದೇಹ ಯಸ್ಯ, ಯಾರಿಗೆ ದೇಹ ಹೊರಟೋಗಿದೆಯೋ ಅವ್ನ್ ವಿದೇಹ ಅಂತ ಮಾಡ್ಬಿಡ್ತಾರೆ. ದೇಹ ಇರೋನ್ ಮತ್ ವಿದೇಹ ಹೆಂಗ್ ಆಗ್ತಾನೆ? ಅದಕ್ಕೆ ವಿಗತಃ ವಿಗತಂ ದೇಹಾಭಿಮಾನಿತ್ವ. ದೇಹ ಹೋಯ್ತು ಅಂದ್ರೆ ದೇಹಾಭಿಮಾನ ಇಲ್ಲ ಅಂತ. ಅಂದ್ರೆ ಬದುಕಿದ್ರು ಸತ್ತವನು ಅಂದ್ರೆ ಏನರ್ಥ? ಏನೋ ಜೀವನದಲ್ಲಿ ಎಲ್ಲ ಏನು ಲೆಕ್ಕ ತಗೊಳಲ್ಲ, ಬದುಕಿದ್ರು ಇಲ್ದೇ ಇರೋಂತರನೇ ಇದಾರೆ ಅಂದ್ರೆ ಎಲ್ಲ ಔದಾಸೀನ್ಯ. ಹಾಗೆ ಯೋಗಿಗಳು ಕೂಡ ಇರ್ತಾರೆ, ಅವ್ರ ದೇಹ ಇದ್ರೂ ಕೂಡ ಇಲ್ದೇ ಇರೋ ತರ ಇರ್ತಾರೆ ಅಂತ ಅರ್ಥ ಇದಕ್ಕೆ ವಿದೇಹ ಅಂದ್ರೆ. ಜನಕ ಅವನು ಕಾಪಾಡ್ತಾ ಇರುವಂತಹ ದೇಶ, ವಿಷಯ ಅಂದ್ರೆ ದೇಶ ಅಂತ ಅರ್ಥ ಇದು. ಅದನ್ನ ಇಲ್ಲಿ ಬಿಡಿಸ್ತಾರೆ ಚರಾರಿಯ ಟಿಪ್ಪಣಿಯಲ್ಲಿ. ವಿದೇಹ ನಗರಂ ಅಂದ್ರೆ ಏನರ್ಥ? ದೇಹಾಭಿಮಾನ ಶೂನ್ಯ ನಗರಸ್ಥ ಯಜ್ಞ ಭೂಮಿಂ ಪ್ರತಿ ಯಜೌ. ಇವ್ರು ಇನ್ನೊಂದು ಅರ್ಥ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಟಿಪ್ಪಣಿಕಾರರ ದೃಷ್ಟಿ. ವಿದೇಹ ಅಂದ್ರೆ ಬರೀ ರಾಜ ಅಷ್ಟೇ ಅಲ್ವಂತೆ, ರಾಜ ನೋಡ್ಕೊಂಡಿರೋ ಪ್ರಜೆಗಳೇ ಹಾಗಿದ್ರಂತೆ ದೇಹಾಭಿಮಾನ ಬಿಟ್ಟು, ಅಷ್ಟು ಒಳ್ಳೆ ಜನ ಇದ್ರು ಅಂತ. ಅದನ್ನ ದೇಹಾಭಿಮಾನ ಶೂನ್ಯ ನಗರ ಅಂತ ಮಾಡಿದ್ರು. ಸರಿ, ನಗರದಲ್ಲಿ ಎಲ್ಲಿ ಹೋದ್ರು? ಸುಮ್ನೆ ಜನಕರಾಜನ ಪಟ್ಟಣಕ್ಕೆ ಹೋದ್ರೆ ಅಲ್ಲಿ ಯಜ್ಞ ನಡೀತಾ ಇತ್ತು, ಯಜ್ಞ ಭೂಮಿಗೆ ಅಲ್ಲಿ ಹೋಗಿದ್ದಾರೆ ಅಂತ ಇಷ್ಟು. ಅಥವಾ ದೇಶಂವ ಅಂತ ಇನ್ನೊಂದು ಅರ್ಥವನ್ನು ಮಾಡಿದ್ದಾರೆ. ಅಂದ್ರೆ ಒಂದು ಶ್ಲೋಕ ಕೊಟ್ಟರೆ ನಮ್ಮ ಟಿಪ್ಪಣಿಕಾರರು ಎಷ್ಟೆಷ್ಟು ಅರ್ಥ ಬರೀತಾರೆ, ಇನ್ನೂ ಬರಿತಾ ಇದ್ರು. ಆದ್ರೆ ಸರಳವಾಗ್ಲಿ, ಮಂದರಿಗೆ ಸುಬೋಧ ಆಗ್ಲಿ ಇಷ್ಟಿಷ್ಟೇ ಬರ್ತಿದ್ದಾರೆ. ಇನ್ನು 23ನೇ ಶ್ಲೋಕಕ್ಕೆ ಹೋಗೋಣ. ರಾಜಾದ್ಯೈಹಿ ಪೂಜಿತಸ್ಸೋಥ ವಿಭಜ್ಯ ಧನುರೈಶ್ವರಂ ಜಾನಕೀಂ ಅನಭಿಷ್ಟ ಉಚ್ಚೈಃ ಸ್ತೂಯಮಾನಃ ಸುರೇಶ್ವರೈಃ. ಅಥ ಅಂದ್ರೆ ಮಿಥಿಲಾ ನಗರದ ಪ್ರವೇಶ ಆದ್ಮೇಲೆ ಏನಾಯ್ತು? ಅಥ ಅಂತ ಯಾವಾಗಲೂ ಹಾಗೆ ಮಾಡಿಸ್ತೀವಿ. ಈಗ ಸ್ನಾನ ಮಾಡಾಯ್ತು, ಅಥ ಭೋಜನ ಕರೋಮಿ, ಇದಾದ್ಮೇಲೆ ಭೋಜನ ಮಾಡ್ತೀನಿ. ಹಾಗೆ ಇಲ್ಲಿ ಬಂದಿದ್ದಾರೆ ಶ್ರೀರಾಮಚಂದ್ರ. ಮಿಥಿಲಾ ಪ್ರವೇಶ ಆದ್ಮೇಲೆ ಅಲ್ಲೆಲ್ಲ ರಾಮದೇವರಿಗೆ ಸತ್ಕಾರ ಮಾಡಿದ್ರು. ಯಾರ್ಯಾರು ಮಾಡಿದ್ರು? ರಾಜಾದ್ಯೈಹಿ ಮಾನಿತಃ, ಸ್ವಯಂ ಜನಕರಾಜ ಬಂದ, ಅನೇಕರು ಬಂದ್ರು. ಪೂಜಿತಃ, ವಿಶ್ವಾಮಿತ್ರರ ಜೊತೆಗೆ ರಾಮ ಲಕ್ಷ್ಮಣರು ಬಂದಿದ್ದಾರೆ, ಅವರೆಲ್ಲ ಬಂದ್ರು, ಅವ್ರಿಗೆ ಅರ್ಚನೆ ಮಾಡಿದ್ರು. ಆಗ ಅಲ್ಲಿ ಹೋಗಿ ಶಿವಧನುಸ್ಸನ್ನು ಮುರಿದ. ಆ ಶಿವಧನುಸ್ಸನ್ನು ಮುರಿದಿದ್ದು ಅನ್ನೋದಕ್ಕೆ ಏನೇನು ಹೇಳ್ತಾರೆ? ಐಶ್ವರಂ ಧನು ವಿಭಜ್ಯ. ಐಶ್ವರ ಧನು ಅಂದ್ರೆ ಏನಂತ? ಈಶ್ವರನಿಗೆ ಸಂಬಂಧಪಟ್ಟಿದ್ದು ಐಶ್ವರ ಅಂದ್ರೆ ರುದ್ರದೇವರಿಗೆ ಸಂಬಂಧಪಟ್ಟ ಧನುಸ್ಸು ಅಂತ ಅರ್ಥ. ಆ ಧನುಸ್ಸನ್ನ ಮುರಿದು ಆಮೇಲೆ ಎಲ್ಲಾ ದೇವತಾ ಶ್ರೇಷ್ಠರು ಆ ಧನುಸ್ಸನ್ನು ಮುರಿದಿದ್ದಕ್ಕೆ ಮೇಲಿಂದ ಹೊಗಳುತ್ತಾ ಇದ್ದಾರೆ. ಅದನ್ನ ಸುರೇಶ್ವರೈಹಿ ಉಚ್ಚೈಹಿ ಸ್ತೂಯಮಾನಃ. ಅಪ್ಪ ಎಂಥ ಕೆಲಸ! ಜೋರಾಗಿ ಅವರೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರಂತೆ. ಯಾಕೆ ಜೋರಾಗಿ ಸ್ತೋತ್ರ ಮಾಡ್ತಾರೆ ಅಂದ್ರೆ, ಲೋಕದಲ್ಲ ರುದ್ರದೇವರ ಸರ್ವೋತ್ತಮ ಅಂತ ಅನ್ಕೊಂಡಿದ್ರು, ಇವತ್ ತೋರಿಸ್ಬಿಟ್ರಲ್ಲ ರಾಮ ಆ ರುದ್ರದೇವರ ಧನುಸ್ಸನ್ನು ಮುರಿದು, ಅವನಿಗಿಂತ ನಾನು ಉಚ್ಚೈಹಿ ಮೇಲಕ್ಕಿರೋನು ಅಂತ ತೋರಿಸಿದಾನೆ, ಹರಿಸರ್ವೋತ್ತಮತ್ವ ಸ್ಥಾಪನೆ ಮಾಡ್ದ ಅಂತ. ಅದನ್ನ ಈ ಶಿವಧನುಸ್ಸನ್ನ ಭಂಗ ಮಾಡಿದಾಗ ದೇವತೋತ್ತಮರೆಲ್ಲ ಮೇಲಕ್ಕೆ ಇದು ಕೊಂಡಾಡ್ತಾ ಇದ್ದಾರೆ ಅಂತ ಅರ್ಥ. ಇಷ್ಟೆಲ್ಲ ಆದ್ಮೇಲೆ ಏನಾಯ್ತು ಮುಂದೆ? ಜಾನಕಿ ಮನಭಿಷ್ಟ, ಸೀತಾದೇವಿಯನ್ನ ಪಡೆದ ಅಂತ ಅರ್ಥ. ಜಾನಕಿ ಅನ್ನೋದಕ್ಕೆ ಗೊತ್ತು, ಜನಕಸ್ಯ ಸ್ತ್ರೀ, ಅಪತ್ಯಂ, ಜನಕನ ಮಗಳು ಅಂದ್ರೆ ಅವಳು ಜಾನಕಿ. ಆ ಜಾನಕಿನ ಅಲಭಿಷ್ಟ ಅಂದ್ರೆ ಹೊಂದಿದ ಅಂತ ಅರ್ಥ. ಇಲ್ಲಿ ಟಿಪ್ಪಣಿಯಲ್ಲಿ ಐಶ್ವರಂ ಅನ್ನೋದಕ್ಕೆ ಬಿಡಿಸಿದ್ದಾರೆ, ಅದನ್ನ ಟಿಕ್ ಹಾಕೊಂಡ್ರೆ ಆಯ್ತು. ಈಶ್ವರಸ್ಯ ರುದ್ರಸ್ಯ ಸಂಬಂಧಿ ಐಶ್ವರಂ ಅಂತ ಮೊದಲನೇ ಟಿಪ್ಪಣಿಯಲ್ಲಿ. ಉಚ್ಚೈಹಿ ಅಂದ್ರೆ ಅರ್ಥ ತುಂಬಾ ಜೋರಾಗಿ ಅಂತ ಅರ್ಥ. ಉಚ್ಚೈಹಿ ವದತಿ, ಜೋರಾಗಿ ಹೇಳ್ತಾನೆ. ನೀಚೈಹಿ ಅಂದ್ರೆ ಮೆಲ್ಲಗೆ ಹೇಳ್ತಾನೆ ಅಂತ ಅರ್ಥ. ಇನ್ನು ಇಲ್ಲಿ ತುಂಬಾ ವ್ಯಾಕರಣದ ಡೀಪ್ಗೆ ಹೋಗ್ತಾರೆ ಮಧ್ಯ. ಈ ಮೊದಲನೇ ಟಿಪ್ಪಣಿಲಿ ನೋಡ್ಬೋದು, ಕೊನೆಗೆ ಏನ್ ಹೇಳ್ತಾರೆ? ಅಲಭಿಷ್ಟ ಅಂತ ಏನಿದೆ, ಅಸ್ಯ ಡುಲಭಶ್ ಪ್ರಾಪ್ತೋ ಇತಿ ಭಾದಿ ಪಠಿತಾದ್ ಅನ್ಯತ್ವ ನ ಸೇಟ್ವಾನಪತ್ತಿ. ಅದು ಅಲಭಿಷ್ಟ ಅನ್ನೋಲಿ ಈ ಕೇಳಿಸತನ,
ಅಲಭಿ ಅಂತ. ಆ ಈ ಕೇಳಬಾರ್ದು ಅಂತ. ಯಾಕೆಂದ್ರೆ ಲಘು ಧಾತು ಇದೆಯಲ್ಲ, ಲಬ್ಧ, ಲಬ್ಧಾರೋ, ಲಬ್ಧಾರಹ, ಈ ಅನ್ನೋದು ಕೇಳಿದ್ರೆ ಇಟ್ಟಿದೆ ಅಂತ ಹೇಳ್ತಾರೆ ವ್ಯಾಕರಣದಲ್ಲಿ. ಈ ಕೇಳಬಾರ್ದು, ಕೇಳೋದು ಅಂತ ಇರುತ್ತೆ. ಹಾಗೆ ಒಂದು ವಿಭಾಗ ಮಾಡಿದ್ದಾರೆ ಈ ಕ್ರಿಯಾಪದಗಳಲ್ಲಿ, ಒಂದು ವಿಭಾಗ. ಲಭಿ ಅಂತ ಎಲ್ಲೂ ಕೇಳಲ್ಲ. ಅಲಭಿಷ್ಟ ಅಂತ ಹೇಗ್ ಮಾಡಿದ್ರಿ ನೀವು ಒಂದ್ ಪ್ರಶ್ನೆ. ಅದಕ್ಕೆ ಅದು ಬೇರೆ ಬೇರೆ ಒಂದೊಂದು ಗುಂಪಿರತ್ತೆ. ವಾದಿಗಣ ಅಂತ ಇರುತ್ತೆ, ಅಲ್ಲಿ ಹೇಳಿದ್ರೆ ಅದು ಬೇರೆ ನಿಯಮ, ಬೇರೆ ಕಡೆ ಹೇಳಿದ್ರೆ ಅದು ಬೇರೆ ನಿಯಮ. ಹಾಗಾಗಿ ತೊಂದರೆ ಇಲ್ಲ ಅಂತ ಒಂದು ಪರಿಹಾರ ಕೊಟ್ಟಿದ್ದಾರೆ. ವಿಶೇಷ ವ್ಯಾಕರಣ ಜಿಜ್ಞಾಸುಗಳಿಗೆ ಅಪೇಕ್ಷೆ ಅದನ್ನ ಹೇಳ್ತೇನೆ. ಅದು ವಿಚಾರವನ್ನು ಹೇಳಿದ್ದೇನೆ, ಆ ವಾಕ್ಯದ ಅರ್ಥ ಅಂತೂ ಆಗಿದೆ. ಇನ್ನು ಮುಂದೆ ಇನ್ನೊಂದು ಗಮನಿಸಬೇಕಾಗಿತ್ತು, ಈ ಛಲಾರಿಯ ಟಿಪ್ಪಣಿಯಲ್ಲಿ 2ನೇ ಲೈನು, ಈಶ್ವರ ಸಂಬಂಧಿ ಧನುಸ್ಸು ಎಷ್ಟು ಪ್ರಮಾಣ ಅಂತ ಹೇಳಿಲ್ಲ. ಎಷ್ಟು ದೊಡ್ಡ ಧನಸ್ಸು? ತಾಲ ಪ್ರಮಾಣವಾದ ಧನಸ್ಸು ಅಂತ ಹೇಳಿದ್ದಾರೆ. ನಾವು ಸಪ್ತ ತಾಲ ವೃಕ್ಷ ಕೇಳ್ತೀವಲ್ಲ, ಆ ತಾಲ ವೃಕ್ಷ ತರನು ಇಟ್ಕೊಳ್ಳೋದು ತುಂಬಾ ದೊಡ್ಡ ಧನಸ್ಸು ಅಂತ. ಯಾಕೆಂದ್ರೆ ಆ ಧನಸ್ಸನ್ನ ಯಾಕೆ ಇವ್ರು ಹಿಂಗ್ ಹೇಳಿದ್ದಾರೆ ಅಂದ್ರೆ, ಅದನ್ನ ತಗೊಂಬರೋದು ತುಂಬಾ ಕಷ್ಟ. ವರ ಏನೋ ಪಡ್ಕೊಂಡ್ಬಿಟ್ರು, ಆದ್ರೂ ತುಂಬಾ ಕಷ್ಟ. ಅದಕ್ಕೆ ಒಂದ್ ಎಷ್ಟೋ ಜನ ಬೇಕಾಗಿತ್ತಂತೆ ಅದನ್ನ ಹೊತ್ಕೊಂಡ್ ಬರ್ಲಿಕ್ಕೆ. ಜನಕ ಮಹಾರಾಜ ಒಬ್ನೇ ಹಿಂಗ್ ಹೊತ್ಕೊಂಡ್ ಬಂದ್ಬರ್ಲಿಲ್ಲ ದಿಢೀರ್ ಅಂತ ಆ ಧನಸ್ಸನ್ನ. ಹೊರತು ತನ್ನ ಸೇವಕರೆಲ್ಲ, ಅಲ್ಲಿ ಹೇಳೋದು ತುಂಬಾ ಜನ ಹೇಳ್ತಾರೆ ಅದೇಂದ್ರೆ ಎಲ್ಲ ವರದಿಂದಲೇ ಅದು ಸಾಧ್ಯ ಆಯ್ತು ಅಂತ. ತಾತ್ಪರ್ಯ ಎಲ್ಲ ನೋಡ್ಬೇಕು ನಾವು ಇಂಥ ಸಂದರ್ಭದಲ್ಲಿ. ಅಂತೂ ತುಂಬಾ ದೊಡ್ಡ ಧನಸ್ಸು, ಆದ್ರಿಂದ ತಾಲ ಪ್ರಮಾಣದ ಧನಸ್ಸು ಅಂತ ಇಷ್ಟು ಅಲ್ಲಿ ವಿವರಣೆ ಮಾಡಿದ್ದಾರೆ. ಆ ಧನಸ್ಸನ್ನು ಮುರಿಬೇಕು ಅಂದ್ರೆ ಅವನು ಸರ್ವೋತ್ತಮನಾದ ದೇವತೆ ಆಗಿರ್ಲೇಬೇಕು ಆತ. ಇದು ಮುಂದಕ್ಕೆ ಹೋಗೋಣ. ಇಲ್ಲಿ ವಿಶೇಷ ವಿಚಾರ ಅಂತ ಒಂದು ಕೊಟ್ಟಿದ್ದಾರೆ. ಆ ವಿಶೇಷ ವಿಚಾರವನ್ನು ನಾನು ಆಗ್ಲೇ ತಿಳಿಸಾಗಿದೆ. ಮುಂದೆ ಹೋಗೋಣ. 24ನೇ ಶ್ಲೋಕ. ಗಚ್ಚನ್ ದೇವ್ಯಾ ಸಹಾಯೋಧ್ಯಾಂ ಸವಸಿಷ್ಠಃ ಸಹಾನುಜಃ ಕವಿ ಕಾವ್ಯ ಯುತಜ್ಯೋತ್ಸ್ನಾ ಕಾಂತವತ್ ಸವ್ಯರೋಚತ. ಈಗ ಮದುವೆ ಆಯ್ತು ಸೀತಾದೇವಿ ಇಟ್ಟಿಗೆ. ಮದುವೆ ಆದ್ಮೇಲೆ ಅಯೋಧ್ಯೆಗೆ ಬಂದ ಶ್ರೀರಾಮಚಂದ್ರ. ವಸಿಷ್ಠರು ಇದ್ದಾರೆ, ಈ ಕಡೆ ತಮ್ಮಂದ್ರು ಎಲ್ಲಾ ಇದ್ದಾರೆ. ಈಗ ಬರ್ಬೇಕಾದ್ರೆ ಹೇಗಿತ್ತು ಅಂತ ಒಂದು ವರ್ಣನೆ ಮಾಡ್ತಾರೆ. ಈಗ ಲಕ್ಷ್ಮಣ ಬರ್ತಾ ಇದ್ದಾರೆ, ಜೊತೆಗೆ ಈ ಸೀತಾದೇವಿ ಇದ್ದಾಳೆ, ರಾಮ ಮತ್ತೆ ವಸಿಷ್ಠರು. ಇವ್ರು ನೋಡಿದಾಗ ಹೇಗ್ ಕಾಣ್ತಾ ಇದೆ ಈ ಘಟನೆ ಅಂದ್ರೆ, ಕವಿ ಕಾವ್ಯ ಯುತ ಜ್ಯೋತ್ಸ್ನಾ ಕಾಂತವತ್. ಇದು ಒಂದೇ ಶಬ್ದ. ನಮ್ಗೆಲ್ಲ ಈ ಪಾಠ ಆಗ್ಬೇಕಾದ್ರೆ ಮಣಿಮಂಜರಿ ಪಾಠ 1ನೇ ಕ್ಲಾಸ್ ಅಲ್ಲಿ ವಿದ್ಯಾಪೀಠದಲ್ಲಿ ಇದ್ದಾಗ ಇದು ದೊಡ್ಡ ವಿಗ್ರಹ ವಾಕ್ಯ. ಈ ವಿಗ್ರಹ ವಾಕ್ಯನ ಪಾರಾಯಣ ಮಾಡಿಸ್ತಾ ಇರ್ತಾರೆ. ಕವಿ ಕಾವ್ಯ ಯುತ ಜ್ಯೋತ್ಸ್ನಾ ಕಾಂತವತ್, ಆ ವಿಗ್ರಹ ವಾಕ್ಯ ಹೇಳೋ ಪರೀಕ್ಷೆಯಲ್ಲಿ ಅಂತ ಇದೆಲ್ಲ ಕೇಳ್ತಾ ಇರ್ತಾರೆ. ಅಂತ ಶಬ್ದ ಇದು. ಇದಕ್ಕೆ ಏನರ್ಥ ಅಂದ್ರೆ ಸುಂದರವಾದ ವಿವರಣೆ. ಕವಿ ಕಾವ್ಯ ಜ್ಯೋತ್ಸ್ನಾ ಕಾಂತ. ಜ್ಯೋತ್ಸ್ನಾ ಕಾಂತ ಅಂತ ಯಾರಿಗೆ ಹೆಸರು? ಚಂದ್ರನಿಗೆ ಹೆಸರು. ಜ್ಯೋತ್ಸ್ನಾ ಅಂದ್ರೆ ಬೆಳದಿಂಗಳು, ಬೆಳದಿಂಗಳಿಗೆ ಕಾಂತ ಅಂದ್ರೆ ಬೆಳದಿಂಗಳು ಯಾವಾಗಲೂ ಬಿಟ್ಟಿರಲ್ಲ. ಯಾವ್ದನ್ ಬಿಟ್ಟಿರೋಲ್ಲ? ಚಂದ್ರನನ್ನ. ಹೇಗ್ ಹೆಂಡತಿ ಗಂಡನನ್ನ ಬಿಟ್ಟಿರೋದಿಲ್ವೋ ಆತರ ಇಲ್ಲಿ ಜ್ಯೋತ್ಸ್ನಾ ಅಂದ್ರೆ ಸ್ತ್ರೀಲಿಂಗ ಶಬ್ದ. ಅದು ಕೂಡ ಸ್ವಾರಸ್ಯ ಅಂದ್ರೆ ಜ್ಯೋತ್ಸ್ನಾ ಅಂದ್ರೆ ಸ್ತ್ರೀಲಿಂಗ ಶಬ್ದ, ಅದು ಸ್ತ್ರೀ ಪತ್ನಿ ತರ. ಪತ್ನಿ ಕಾಂತನನ್ನ ಬಿಟ್ಟಿರೋದಿಲ್ಲ, ಜೊತೆಗೆ ಇರ್ತಾಳೆ. ಹಾಗೆ ಬೆಳದಿಂಗಳು ಯಾವತ್ತು ಚಂದ್ರನ ಬಿಟ್ಟಿರೋದು ಅಂತಿದ್ಯಾ? ಚಂದ್ರ ಬಂದ ಅಂದ್ರೆ ಬೆಳದಿಂಗಳು ಇದ್ದೇ ಇರುತ್ತೆ. ಅಷ್ಟೇ ಅಲ್ಲ, ಚಂದ್ರನ್ ಜೊತೆಗೆ ಇಬ್ರು ಸೇರ್ಕೊಂಡಿದಾರಂತೆ, ಒಬ್ಬ ಕವಿ ಮತ್ತೊಬ್ಬ ಕಾವ್ಯ. ಕವಿ ಅಂತಂದ್ರೆ ಬೃಹಸ್ಪತ್ಯಾಚಾರ್ಯರು, ಕಾವ್ಯ ಅಂದ್ರೆ ಶುಕ್ರಾಚಾರ್ಯರು. ಬೃಹಸ್ಪತ್ಯಾಚಾರ್ಯರು ಶುಕ್ರಾಚಾರ್ಯರು, ಒಬ್ರು ದೇವಗುರು, ಇನ್ನೊಬ್ರು ದೈತ್ಯ ಗುರು. ಅಂದ್ರೆ ಆಕಾಶದಲ್ಲಿ ಚಂದ್ರ ಬೆಳದಿಂಗಳ ಜೊತೆಗೆ ಬಂದಾಗ ಈ ಕಡೆ ಶುಕ್ರ, ಈ ಕಡೆ ಗುರುಗ್ರಹ ಎರಡು ಒಟ್ಟಿಗೆ ಬರ್ತಾ ಇದ್ರೆ ಹೇಗಿದೆಯೋ ಹಾಗೆ ಅಂತ. ಎಂಥ ಮಹತ್ವ ಅಂದ್ರೆ ಇನ್ನೇನ್ ನೋಡೋದೇ ಬೇಡ, ಆ ದರ್ಶನ ಆದ್ರೆ ಸಾಕು, ಎಲ್ಲಾ ದೋಷ ಹೋಗ್ಬಿಡುತ್ತೆ. ಅಂತ ಒಂದು ಸುಂದರವಾದ ವರ್ಣನೆ. ಇಲ್ಲಿ ಯಾರು ಗುರುಗ್ರಹ, ಯಾರು ಶುಕ್ರ ಗ್ರಹ, ಇಲ್ಲಿ ಯಾರು ಚಂದ್ರ, ಇಲ್ಲಿ ಯಾರು ಬೆಳದಿಂಗಳು, ಅದನ್ನ ವರ್ಣಿಸ್ಬೇಕು. ಅದು ಕಷ್ಟ ಇದೆ ಸ್ವಲ್ಪ, ವರ್ಣನೆ ಮಾಡಿ ಸುಲಭ, ಇಷ್ಟೇ ಇರೋದು ಶ್ಲೋಕದ ಅರ್ಥ. ಆದ್ರೆ ವ್ಯರೋಚತ ಪ್ರಕಾಶಿಸಿದ್ರು ಬಹಳ ಅಂತಂದ್ರು. ಹೇಗೆ ಅಂದ್ರೆ ಇಲ್ಲಿ ನಮ್ಗ್ ಸ್ಪಷ್ಟ ಆಗ್ಬಿಡ್ತು. ಗಂಡ ಹೆಂಡತಿ ಅಂದ ಕೂಡಲೇ ಬೆಳದಿಂಗಳು ಚಂದ್ರ. ಹಾಗಾದ್ರೆ ಯಾರದು? ಸೀತಾದೇವಿ ಮತ್ತೆ ರಾಮ. ಸೀತೆ ರಾಮನ್ ಬಿಟ್ಟಿರೋದೇ ಇಲ್ಲ ಅಂತ. ಇದಕ್ಕೆ ಉದಾಹರಣೆ ಚಂದ್ರ ಮತ್ತೆ ಬೆಳದಿಂಗಳು. ಚಂದ್ರ ಬಂದ ಏನು ಕಿರಣನೇ ಇಲ್ಲ, ಬೆಳದಿಂಗಳೇ ಇಲ್ಲ ಅಂತ ಯಾರು ಹೇಳ್ತಾರ? ಇಲ್ಲ, ಬೆಳದಿಂಗಳು ಯಾವತ್ತೂ ಚಂದ್ರನನ್ ಬಿಡೋದೇ ಇಲ್ಲ. ಹಾಗೆ ಸೀತೆ ಯಾವತ್ತೂ ರಾಮನನ್ ಬಿಡೋಲ್ಲ. ಆದ್ರಿಂದಲೇ ಮುಂದೆ ಸೀತಾ ವಿಯೋಗ ಆಯ್ತು ಅಂತ ನಾವು ಚಿಂತಿಸಬಾರ್ದು. ಯಾವತ್ತಾರು ಚಂದ್ರನಿಗೂ ಚಂದ್ರನ್ ಬೆಳದಿಂಗಳಿಗೂ ವಿಯೋಗ ಆಗತ್ತಾ? ಬಿಟ್ಟಿರತ್ತ. ಸೂರ್ಯನ ಪ್ರಭೆ ಬಿಟ್ಟಿರತ್ತ? ಇರಲ್ಲ. ಹಾಗೆ ಬೆಂಕಿ ಮನೇಲೆ
ಮನೆಯಲ್ಲಿ ದೀಪ ಹಚ್ಚಿರ್ತೀರಿ, ಬೆಂಕಿ ತನ್ನ ಇದೇನು ಕಿರಣ ಎಲ್ಲ ಬಿಟ್ಟು ಅದರ ತಾಪ ಬಿಟ್ಟು ಹಾಗೆ ಉರಿತಾ ಇದೆ ನೋಡಿ ಅಂತ ಯಾರು ಹೇಳ್ತಾರೆ. ಬೆಂಕಿ ಅಂದ್ಮೇಲೆ ಅದರ ತೇಜಸ್ಸು ಜೊತೆಗೆ ಇರ್ಬೇಕು, ಅದು ಬಿಟ್ಟಿರೋದಿಲ್ಲ. ಹಾಗೆ ಇಲ್ಲೂ ಕೂಡ ಸದಾ ಆ ಸೀತಾದೇವಿ ಬೆಳದಿಂಗಳಿನಂತೆ ರಾಮನ ಜೊತೆಗೇ ಇರ್ತಾಳೆ. ಇದು ಒಂದು. ಬರ್ಬೇಕಾದ್ರೆ ಬೃಹಸ್ಪತ್ಯಾಚಾರ್ಯರು ಅಂದ್ರೆ ವಸಿಷ್ಠರಂತೆ, ಅವ್ರ ಕುಲಗುರುಗಳಲ್ಲ, ಕುಲ ಪುರೋಹಿತರು, ಕುಲಗುರುಗಳವರು ವಸಿಷ್ಠರು ಇದಕ್ಕೆ ರಾಮನ ವಂಶಕ್ಕೆ. ಇನ್ನು ಶುಕ್ರಾಚಾರ್ಯರು ಯಾರು ಅಂದ್ರೆ ಲಕ್ಷ್ಮಣ ಅಂತ. ಲಕ್ಷ್ಮಣನಿಗೆ ಶುಕ್ರಾಚಾರ್ಯರನ್ನ ವರ್ಣಿಸಿದ್ ಯಾಕೆ? ವಸ್ತುತಃ ಶುಕ್ರಾಚಾರ್ಯರು ಅಂತಂದ್ರೆ ದೈತ್ಯ ಗುರುಗಳು, ಹಾಗಂತ ಲಕ್ಷ್ಮಣನಿಗೆ ಅದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ. ಆದ್ರೆ ಶುಕ್ರಾಚಾರ್ಯರ ತರ ಅವನು ಕೂಡ ತುಂಬಾ ದಿವ್ಯ ಜ್ಞಾನಿ ಅಂತ ಅರ್ಥ. ಆ ಜ್ಞಾನ ಅಂಶದಲ್ಲಿ ಮಾತ್ರ ಅದು ದೃಷ್ಟಾಂತ. ಹೀಗೆ ಕವಿಕಾವ್ಯಯುತ ಜ್ಯೋತ್ಸ್ನಾ ಕಾಂತವತ್, ಈ ರೀತಿ ಈ 4 ಜನ ಬಂದಾಗ ನಮಗೆ ಗುರುಗ್ರಹ ಒಂದು ಕಡೆ, ಶುಕ್ರಗ್ರಹ ಒಂದು ಕಡೆ, ಮಧ್ಯದಲ್ಲಿ ಚಂದ್ರ ಬೆಳದಿಂಗಳ ಜೊತೆ ಬಂದಾಗಿದೆ ಅಂತ. ಇನ್ನು ಟಿಪ್ಪಣಿಯ ವಿಚಾರಕ್ಕೆ ಹೋಗೋಣ. ಮೊದಲನೇ ಟಿಪ್ಪಣಿನೇನ್ ಹೇಳಿದ್ದಾರೆ ಹೊಸ ವಿಷಯ ಅಂದ್ರೆ, ಕಾಂತ ಅನ್ನೋ ಶಬ್ದಕ್ಕೆ ಏನರ್ಥ? ಜ್ಯೋತ್ಸ್ನಾ ಕಾಂತ ಅಂದ್ರೆ ಜ್ಯೋತ್ಸ್ನಾಯಾಹ ಕಾಂತ. ಜ್ಯೋತ್ಸ್ನಾ ಅಂದ್ರೆ ಚಂದ್ರಿಕಾ ಅಂತ ಅರ್ಥ. ಅದಕ್ಕೆ ನೋಡಿ ವ್ಯಾಸರಾಜರ ಗ್ರಂಥ ಏನಿದೆ, ಬ್ರಹ್ಮಸೂತ್ರ ಭಾಷ್ಯಾರ್ಥ ತತ್ವ ಪ್ರಕಾಶಿಕ ತಾತ್ಪರ್ಯ ಚಂದ್ರಿಕಾ ಅಂತ ವಸ್ತುತಃ ಇಷ್ಟು ದೊಡ್ಡ ಗ್ರಂಥದ ಹೆಸರದು. ನಾವೇನ್ ಮಾಡ್ತೀವಿ, ಚಂದ್ರಿಕಾ ವ್ಯಾಸರಾಜರ ಚಂದ್ರಿಕಾ ಗ್ರಂಥ ಅಂತ ಒಂದ್ ಮಾತಲ್ಲಿ ಹೇಳ್ಬಿಡ್ತೀವಿ, ಅಂದ್ರೆ ಒಂದ್ ಶಬ್ದದಲ್ಲಿ. ಚಂದ್ರಿಕಾ ಅಲ್ಲ, ಅಷ್ಟು ಬ್ರಹ್ಮಸೂತ್ರದಿಂದ ಶುರು ಮಾಡಿ ಕೊನೆಗೆ ಚಂದ್ರಿಕಾ ನಿಲ್ಲಿಸ್ಬೇಕು ನಾವಲ್ಲಿ. ಆ ಗ್ರಂಥದ ಹೆಸರು. ಅಲ್ಲಿ ತಾತ್ಪರ್ಯ ಚಂದ್ರಿಕಾ ಅಂತ ನಾವು ಚಿಕ್ಕದಾಗಿ ಹೇಳ್ತೀವಿ. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದ್ರೆ ಅಲ್ಲಿ ಚಂದ್ರಿಕಾ ಅಂದ್ರೆ ಏನು? ಇದೆ ಜ್ಯೋತ್ಸ್ನ, ಬೆಳದಿಂಗಳು ಅಂತ ಅರ್ಥ. ವ್ಯಾಸರಾಜರ ಗ್ರಂಥ ಚಂದ್ರ ಹೇಗೆ ಬೆಳದಿಂಗಳು ತಂಪನ್ನು ನೀಡ್ತಾನಲ್ಲ, ಹಾಗೆ ತಂಪು ನೀಡುತ್ತೆ ಅಂತ ಚಂದ್ರಿಕಾ ಅಂತ ಹೇಳಿರೋದು. ಇಲ್ಲಿ ಜ್ಯೋತ್ಸ್ನಾಯಾಹ ಚಂದ್ರಿಕಾಯಾಹ. ನಮ್ಗೆ ಇದು ಯಾಕೆ ವ್ಯಾಖ್ಯಾನ ಓದ್ಬೇಕು ಅಂದ್ರೆ, ಪರ್ಯಾಯ ಶಬ್ದ ಚೆನ್ನಾಗಿ ಗೊತ್ತಾಗುತ್ತೆ. ಈಗ ಬೆಳದಿಂಗಳು ಅಂತ ಹೇಳಲಿಕ್ಕೆ ಸಂಸ್ಕೃತದಲ್ಲಿ ಏನಂತಾರೆ? ಜ್ಯೋತ್ಸ್ನ ಅಂತ ಹೇಳ್ತೀವಿ. ವಿವರಿಸಿ ಅದಕ್ಕೆ ಇನ್ನೊಂದು ಶಬ್ದ ಹೇಳಿ ಗೊತ್ತಾಗಲ್ಲ. ಅಲ್ಲಿ ಚಂದ್ರಿಕಾ ಅಂತಿದೆ. ಜ್ಯೋತ್ಸ್ನ ಅಂದ್ರು ಒಂದೇ, ಚಂದ್ರಿಕಾ ಅಂದ್ರು ಒಂದೇ. ಕಾಂತ ಅನ್ನೋ ಶಬ್ದಕ್ಕೆ ಏನರ್ಥ? ಕಾಂತ ಅಂದ್ರೆ ಮನೋಹರ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ಅಂತ ಹೇಳ್ತೀವಿ. ಅಲ್ಲಿ ಕಾಂತ ಅಂದ್ರೆ ಏನರ್ಥ? ಮನೋಹರ ಅಥವಾ ಪ್ರಿಯ, ತುಂಬಾ ಇಷ್ಟ. ಅಂದ್ರೆ ಒಂದು ಶಬ್ದ ಬಂದ್ರೆ ನಿಮ್ಗೆ ಬೇರೆ 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 ಎಲ್ಲ ನೆನಪಾಗ್ತಾ ಹೋಗ್ಬೇಕು, ಓದಿದ್ದೆಲ್ಲ. ಅದನ್ನ ವಾಯಿಸ್ತುತಿಯಲ್ಲಿ ಎಲ್ಲಾರು ಬಂತ ತಕ್ಷಣ ಶಬ್ದ ನೆನಪಾಗ್ಬೇಕು. ಅಪ್ಲೈ ಮಾಡ್ಕೊಂತ ಹೋದ್ರೆ ಆಗ ನಮ್ಗೆ ಶಾಸ್ತ್ರ ಕೈಗೆ ಸಿಗತ್ತೆ, ಇಲ್ಲಾಂದ್ರೆ ಸಿಗಲ್ಲ. ಕಾಂತೇನ ಪ್ರಿಯೇಣ. ಹಾಗಾದ್ರೆ ಚಂದ್ರಿಕಾ ಕಾಂತ ಅಂದ್ರೆ ಚಂದ್ರ ಅಂತ ಅರ್ಥ. ಇಷ್ಟ ಆಯ್ತು. ಆಮೇಲೆ ಕವಿ ಅಂತ ಒಂದು ಶಬ್ದ ಬಂತಲ್ಲ ಇಲ್ಲಿ, ಕವಿ ಕಾವ್ಯ ಅಂತ. ಕವಿ ಅನ್ನೋ ಶಬ್ದಕ್ಕೆ ಬೃಹಸ್ಪತ್ಯಾಚಾರ್ಯ ಅಂತ ಹೇಗೆ ಅರ್ಥ ಇದೆ? ಎಲ್ಲಿದೆ? ಸಾಮಾನ್ಯವಾಗಿ ಕವಿ ಅನ್ನೋ ಶಬ್ದಕ್ಕೆ ಕವಿರ್ ಮನೀಷಿ ಪರಿಭೂ ಸ್ವಯಂಭೂ ಯಾತಾ ತಥ್ಯತೋರ್ಥಾನ್ವ್ಯತದಾ ಶಾಶ್ವತೀಭ್ಯ ಸಮಾಪ್ಯ. ಈಶಾವಾಸ್ಯೋಪನಿಷತ್ತಲ್ಲಿ ಒಂದು ಮಂತ್ರದಲ್ಲಿ ಕವಿ ಅನ್ನೋ ಶಬ್ದ ಬಳಸ್ತಾರೆ. ಕವಿ ಅನ್ನೋ ಶಬ್ದ ಹೀಗೆ ಹಲವು ಕಡೆ ಬರುತ್ತೆ. ಸಾಮಾನ್ಯವಾಗಿ ಕವಿ ಅಂದ್ರೆ ಬ್ರಹ್ಮದೇವರಲ್ಲಿ ಬಳಸೋ ಶಬ್ದ ಇದು ಕವಿ ಅಂತ. ಆದ್ರೆ ಅದಕ್ಕೂ ಸ್ವಲ್ಪ ಕೆಳಗ್ ಬಂದ್ರೆ ಜ್ಞಾನಿಗಳು ಅಂತ ಅರ್ಥ ಕವಿ ಅನ್ನೋ ಶಬ್ದಕ್ಕೆ. ನಮಗ ಅರ್ಥ ಮಾಡ್ಕೊಂಡಿರೋ ಶಬ್ದ ಯಾವ್ದು ಅಂದ್ರೆ, ಕಾವ್ಯ ಬರೆಯೋರು, ಕವಿತೆ ಬರೆಯೋರು ಕವಿಗಳು ಅನ್ಕೊಂಡಿದೀವಿ. ವಸ್ತುತಃ ಕವಿ ಅಂದ್ರೆ ಈ ಅರ್ಥದಲ್ಲ, ಜ್ಞಾನಿಗಳು ಅನ್ನೋ ಅರ್ಥದಲ್ಲಿದೆ. ಹಾಗಾದ್ರೆ ಇರೋ ಮೂಲ ಧಾತು ಯಾವುದು? ಕವಿ ಅನ್ನೋಲ್ಲಿ ಕೌರ ವರ್ಣನೆ ಅಂತ ಅದು ಧಾತು. ಕೌರ ವರ್ಣನೆ ಇದು ತುಂಬಾ ಚೆನ್ನಾಗಿ ಸಂಸ್ಕೃತದಲ್ಲಿ ಒಂದು ಪಾಂಡಿತ್ಯ ಸಂಪಾದನೆ ಮಾಡ್ಲಿಕ್ಕೆ ಅನುಕೂಲ. ಮೊದಲನೇ ಟಿಪ್ಪಣಿಯಲ್ಲಿ ನಿಮಗೆ 5ನೇ ಲೈನಲ್ಲಿ ಸಿಗತ್ತೆ ಅದು. ಕವಿ ಶಬ್ದ ಕೌರವರ್ಣನೆ ಇತ್ಯತಃ ಅಂತ. ಅಂದ್ರೆ ವರ್ಣನೆ, ಶಾಸ್ತ್ರೀಯ ತತ್ವಗಳನ್ನ ವರ್ಣನೆ ಮಾಡೋದ್ರಲ್ಲಿ ಕುಶಲ ಯಾರಿರ್ತಾರಲ್ಲ, ಒಳ್ಳೆ ಪಾಂಡಿತ್ಯ, ಅವನು ಕವಿ ಅಂತ ಅಂತಾರೆ. ಹಾಗಾದ್ರೆ ಕವಿ ಅಂದ್ರೆ ಯಾರಿಲ್ಲಿ? ಇಲ್ಲಿ ಸದ್ಯ ಕವಿ ಅಂತಂದ್ರೆ ಬೃಹಸ್ಪತ್ಯಾಚಾರ್ಯರು. ಹೇಗ್ ತಗೊಂಡ್ರಿ ಅಂದ್ರೆ, ಭಾಗವತ ತಾತ್ಪರ್ಯದಲ್ಲಿ ಕವಿ ಅನ್ನೋ ಶಬ್ದಕ್ಕೆ ಮಧ್ವಾಚಾರ್ಯರು ಬೃಹಸ್ಪತಿ ಅಂತ ಅರ್ಥ ಮಾಡಿದ್ದಾರೆ. ಅರ್ಥ ಮಾಡಿರೋದ್ರಿಂದ ನಾವು ಕವಿ ಅನ್ನೋ ಶಬ್ದಕ್ಕೆ ಬೃಹಸ್ಪತ್ಯಾಚಾರ ತಗೊಂಡ್ವಿ ಅಂತ ಅಂದ್ರೆ ಇವರು ದಾಖಲೆ ಮಾಡ್ತಾರೆ. ಸುಮ್ನೆ ಅಲ್ಲ ನಾವು ಕವಿ ಶಬ್ದಕ್ಕೆ ಬೃಹಸ್ಪತ್ಯಾಚಾರ ಅಂತ ಹೇಳಿದ್ದು, ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ ಆದ್ರಿಂದ ಅಂತ. ನಾವು ಭಾಗವತ ಹುಡುಕ್ಬೇಕು, ಅಲ್ಲಿ ಕವಿ ಶಬ್ದ ಎಲ್ಲಿ ಬಂದಿದೆ, ಅಲ್ಲಿ ಅವರೆಲ್ಲ ಅರ್ಥ ಮಾಡಿದ್ದಾರೆ, ನಮ್ ಕೆಲ್ಸ. ಅದನ್ನ ಟಿಪ್ಪಣಿಗಾದ್ರೆ ಇಷ್ಟ ಹೇಳಿ ಮುಕ್ತಾಯ ಮಾಡ್ತಾರೆ. ಇನ್ನು ರೂಢ್ಯಾವ ಬೃಹಸ್ಪತಿ ವಾಚಕ ಅಥವಾ ರೂಢಿ, ಕವಿ ಅನ್ನೋದಕ್ಕೆ ಬೃಹಸ್ಪತಿ ಅಂತ ರೂಢಿ ಇದೆ, ಅನೇಕ ಕಡೆ ಬಳಸ್ತಾರೆ, ಹಾಗಾಗಿ ಅದನ್ನ ತಗೊಳ್ಬೇಕು. ಅಥವಾ ಕವಯತಿ ಇತಿ ಕವಿ, ಅದಕ್ಕೆ ವಿಗ್ರಹ ಕವಯತಿ ಇತಿ ಕವಿ. ಯಾರು ನಮಗೆ ಜ್ಞಾನ ನೀಡಿ ಉದ್ಧಾರ ಮಾಡ್ತಾನೋ, ದೇವತೆಗಳೇ ಜ್ಞಾನ ನೀಡಿ ಉದ್ಧಾರ ಮಾಡಿದವ್ರು ಯಾರು? ಬೃಹಸ್ಪತ್ಯಾಚಾರ್ಯರು. ಆದ್ರೆ ಅದೇ ಬೃಹಸ್ಪತ್ಯಾಚಾರ್ಯರು ಜನರಿಗೆ ವಂಚನೆಯನ್ನು ಮಾಡಿದ್ದಾರೆ.
ಅದ್ರ ಅಸುರ ಜನ ವ್ಯಾಮೋಹಕ್ಕೋಸ್ಕರ ಅಷ್ಟೇ. ಯಾರು ಚಾರ್ವಾಕ ಮತದ ಮೂಲ ಪ್ರವರ್ತಕರೇ ಬೃಹಸ್ಪತ್ಯಾಚಾರ್ಯರು. ನಾಸ್ತಿಕರು ಅಂತ ಇವತ್ತಿನ ಜಗತ್ತಿನ ನಾವೇನ್ ನೋಡ್ತಾ ಇದೀವಿ, ಅದಕ್ಕೆಲ್ಲ ಮೂಲ ಪುರುಷರು ಅವರೇ ಬೃಹಸ್ಪತ್ಯಾಚಾರ್ಯರು. ಯಾಕೆಂದ್ರೆ ಎಲ್ಲ ಸಾಲ ಮಾಡಾದ್ರೂ ತುಪ್ಪ ತಿನ್ಬೇಕು ಹಾಗೆ ಹೇಗೆ ಅಂತ ಹೇಳಿ ತುಪ್ಪ ಕುಡಿಬೇಕು ಅಂತ ಹೇಳಿ ತಾವು ವಿಶೇಷವಾಗಿ ಪ್ರಚಾರ ಮಾಡ್ಬಿಟ್ಟಿಲ್ಲ. ಮತ್ತೆ ಶ್ರಾದ್ದ ಎಲ್ಲ ಮಾಡಿದ್ರೇನು, ಇಲ್ಲಿರೋನ್ ಇಲ್ಲಿ ಎಲ್ಲೋ ಇವಾಗ ಚಾರ್ವಾಕ ಮತ ಒಂದ್ ಮಾತು ಬರುತ್ತೆ, ಈಗ ನಾವು ಮನೇಲಿ ಶ್ರಾದ್ದ ಮಾಡಿದ್ದಕ್ಕೆ ಎಲ್ಲೋ ಇರೋ ನಮ್ ಪಿತೃಗಳಿಗೆ ತೃಪ್ತಿ ಆಗೋದಿದ್ರೆ ಈ ಅಪಾರ್ಟ್ಮೆಂಟ್ ಗಳಿರುತ್ತಲ್ಲ, ನೀವ್ ಯಾಕೆ ಮೇಲಿನ ಮನೆ ತನಕ ಹೋಗಿ ಕೊಡ್ತೀರಿ, ಅವ್ರ ಹೆಸರಲ್ಲಿ ಇಲ್ಲೇ ಶ್ರಾದ್ದ ಪಿಂಡ ಪ್ರದಾನ ಮಾಡ್ಬಿಡಿ, ಅವ್ರ ಲೋಕ ಸೇರತ್ತೆ ಮೇಲಿನವ್ರಿಗೆ ಅಂತ. ಅಂದ್ರೆ ಹೀಗೆಲ್ಲ ಹೇಳಿ ಧರ್ಮ ವ್ಯವಸ್ಥೆನ ಅಲ್ಗಾಡಿಸ್ಬಿಡ್ತಾರೆ ಬೃಹಸ್ಪತ್ಯಾಚಾರ ಮೂಲ ಪುರುಷರದಕ್ಕೆ. ಆದ್ರೆ ಅವ್ರಿಗೆ ದೇವರ ಆಜ್ಞೆ ಹಾಗಾಗಿ ಆ ಕೆಲಸ ಮಾಡಿದ್ರು. ಅಸುರ ಜನರೆಲ್ಲ ವ್ಯಾಮೋಹಿತರಾದ್ರಿಂದ ಅದರಿಂದ ತುಂಬಾ ಈ ತರ ಬೃಹಸ್ಪತ್ಯಾಚಾರ್ಯರು ಜ್ಞಾನವನ್ನ ನೀಡಿದ್ದಾರೆ, ಅಷ್ಟೇ ಅಲ್ಲ ಜ್ಞಾನವನ್ನು ಕಳೆದಿದ್ದಾರೆ. ಸಜ್ಜನರಿಗೆ ಜ್ಞಾನ ನೀಡ್ತಾರೆ, ದುಷ್ಟರಿಗೆ ಜ್ಞಾನವನ್ನು ಕಳೀತಾರೆ. ಹಾಗಾಗಿ ಕವಯತೀತಿ ಕವಿ ಅಂತ ಈ ಶಬ್ದದ ಅರ್ಥ. ಇದಾದ್ಮೇಲೆ ಇನ್ನೊಂದು ವ್ಯಾಕರಣದ ವಿಚಾರ, ಅದೇನು ಸದ್ಯಕ್ಕೆ ಬೇಡ, ಮುಂದೆ ಹೋಗ್ತಾ ಹೋಗ್ತಾ ಅಂತ ವಿಚಾರ ನೋಡೋಣ. ಈಗ ಮುಂದೆ ಕಾವ್ಯ ಅನ್ನೋ ಶಬ್ದಕ್ಕೆ ಏನರ್ಥ, ಶುಕ್ರಾಚಾರ್ಯರು ಅಂತ ಅರ್ಥ. ಇದು ಎಲ್ಲಿದೆ ಅಂದ್ರೆ ಇದಕ್ಕೊಂದು ಅಮರಕೋಶದ ಒಂದು ಪ್ರಮಾಣ ಕೊಡ್ತಾರೆ. ಅದ್ರ ಹಿಂದೆಲೆ ಛಲಾರಿ ಟಿಪ್ಪಣಿಲಿ ಆ ಭಾಗವತದ ಮಾತನ್ನು ಉದಾಹರಿಸ್ತಾರೆ ನೋಡಿ. ಒಂದ್ ಟಿಪ್ಪಣಿ ನಮ್ಗೆ ಭಾಗವತ ತಾತ್ಪರ್ಯದಲ್ಲಿ ಬಂತು ಅಂತಂದ್ರು, ಬಟ್ ಎಲ್ಲಿ ಪ್ರಯೋಗ ಮಾಡಿದ್ದಾರೆ ಅನ್ಲಿಕ್ಕೆ 7ನೇ ಸ್ಕಂದದಲ್ಲಿ ಬರುತ್ತಂತದ್ದು. ಸಪ್ತಮ ಸ್ಕಂದ ಭಾಗವತ 13ನೇ ಅಧ್ಯಾಯ 28ನೇ ಶ್ಲೋಕ. ಇದು ಟಿಪ್ಪಣಿಲಿ ಇರಲ್ಲ, ಅದನ್ನ ಹಾಕಿದ್ದಾರೆ, ಹುಡುಕಿ ಹಾಕಿದ್ದಾರೆ ಅದನ್ನ. ಪರಃ ಕವಿರ್ ಬೃಹಸ್ಪತಿ ಇತಿ, ಪರಹ ಕವಿ ಬೃಹಸ್ಪತಿ ಅಂತ ಇದೆ. ಇತಿ ಭಾಗವತ ತಾತ್ಪರ್ಯ, ಅಲ್ಲಿ ಆಚಾರ್ಯರು ಆ ರೀತಿ ಕವಿ ಅಂತ ಬೃಹಸ್ಪತಿ ಅಂತ ಅರ್ಥ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಕಾವ್ಯ ಅಂದ್ರೆ ಶುಕ್ರಾಚಾರ್ಯರು ಎಲ್ಲಿದೆ, ಶುಕ್ರೋ ದೈತ್ಯ ಗುರು ಕಾವ್ಯ, ದೈತ್ಯ ಗುರು ಕಾವ್ಯ ಶುಕ್ರಾಚಾರ್ಯ. ಕಾವ್ಯ ಅಂದ್ರೆ ಈ ಕಾವ್ಯ ಅಲ್ಲ, ಕವಿಗಳು ಬರೆಯೋ ಕಾವ್ಯ ಅಲ್ಲ, ಅದ ಕವಿ ಅಂದ್ರೂ ಬೇರೆ, ಕಾವ್ಯ ಅಂದ್ರೂ ಬೇರೆ ಇಲ್ಲಿ. ಅದರಿಂದ ಕವಿ ಕಾವ್ಯ ಯುತ ಜ್ಯೋತ್ಸ್ನಾ ಕಾಂತವತ್ ಅಂದ್ರೆ ಈ ಕವಿ ಕಾವ್ಯ ಚಂದ್ರ ಬೆಳದಿಂಗಳು ಯಾವಾಗಲೂ ಇದೆಲ್ಲ ಜೊತೆ ಈ ರೀತಿನೂ ಅರ್ಥ ಮಾಡ್ಕೊಬಹುದು. ಒಂದ್ ರೀತಿ ಹೇಗೆ ಒಬ್ಬ ಕವಿ ಕಾವ್ಯ ಚಂದ್ರ ಬೆಳದಿಂಗಳು, ಸಾಮಾನ್ಯ ಕವಿಗಳೆಲ್ಲ ಬರೀತಾ ಏನ್ ಮಾಡ್ತಾರೆ, ಬೆಳದಿಂಗಳು ಚಂದ್ರ ಒಂದ್ ಬಿಟ್ಟು ವರ್ಣನೆ ಮಾಡೋದೇ ಇಲ್ಲ ಯಾವ್ದೇ ಕಾವ್ಯ. ಈಗ ರಾಯರು ಹೇಗಿದ್ದಾರೆ, ಚಂದ್ರನ್ ತರ ಇದ್ದಾರೆ. ಶ್ರೀರಾಮ ಹೇಗಿದ್ದಾರೆ, ಚಂದ್ರನ್ ತರ. ವ್ಯಾಸರಾಜರು ಹೇಗಿದ್ದಾರೆ, ಚಂದ್ರನ್ ತರ. ಹಿಂಗೆ ವರ್ಣಿಸ್ತಾ ಹೋಗ್ತಾರೆ. ಈ ಕವಿ ಕಾವ್ಯ ಚಂದ್ರ ಜೊತೆ ಎಲ್ಲ ಜೊತೆಗೆ ಇರುತ್ತಲ್ಲ ಯಾವಾಗಲೂ, ಆ ತರ ಅಂತಾನು ನಾವು ಸೂಚ್ಯವಾಗಿ ಅರ್ಥ ಮಾಡ್ಕೊಬಹುದು. ಆದ್ರೆ ಅದಕ್ಕಿಂತ ಮುಖ್ಯವಾದ ಅರ್ಥ ಇದು. ಅಷ್ಟೇ ಅಲ್ಲ, ಇನ್ನೊಂದು ಪ್ರಮಾಣ ಕೊಡ್ತಾರೆ. ಈ ತರ ಉದಾಹರಣೆ ಎಲ್ಲಾರು ಇದೆಯಾ ಅಂದ್ರೆ ಶಿಶುಪಾಲ ವಧ ಅಂತ ಒಂದು ಕಾವ್ಯ ಇದೆ. ಅದನ್ನ ಮಾಘನ ಶಿಶುಪಾಲ ವಧ ಕಾವ್ಯ ಇದೆ. ಅಲ್ಲಿ ಒಂದು ಮಾತು ಬರುತ್ತೆ, ಗುರು ಮತ್ತೆ ಶುಕ್ರ ಗ್ರಹದ ಜೊತೆಗೆ ಚಂದ್ರನ ಬೆಳದಿಂಗಳು ತುಂಬಾ ಅಭಿವೃದ್ಧಿ ಆಯ್ತು ಅಂತ. ಅಂದ್ರೆ ಈ ತರದ ವರ್ಣನೆ ಇದು ಶಿಶುಪಾಲ ವಧ ಅನ್ನೋ ಕಾವ್ಯದಲ್ಲೂ ನಾವು ಕಾಣ್ಬೋದು. ಅಲ್ಲಿ ಏನ್ ಬಂದಿದೆ ಶ್ಲೋಕ ಅಂದ್ರೆ ಕೊಟ್ಟಿದ್ದಾರೆ ನೋಡಿ, ಶಿಶುಪಾಲ ವಧ 2ನೇ ಸರ್ಗ ಅಂತ ಉಲ್ಲೇಖ ಮಾಡಿ, ಸಾರ್ಧಂ ಉದ್ಧವ ಸೀರಿಭ್ಯಾಂ ಅಥಾಸಾ ವಾಸದ ಸದಹ ಅಥಾಸೌ ಅಸದತ್ ಸದಹ. ಆಮೇಲೆ ಗುರು ಕಾವ್ಯಾನುಗಾಂ ಬಿಭ್ರತ್ ಚಾಂದ್ರೀಂ ಅಭಿನಭ ಶ್ರಿಯಂ ಅಂತ ಅಲ್ಲಿ ಕೊಟ್ಟಿದ್ದಾರೆ. ಅರ್ಥವನ್ನ ಮತ್ತೆ ನಾನು ನಂತರ ಮುಂದಿನ ಪಾಠದಲ್ಲಿ ಹೇಳ್ತೀನಿ. ಅಂತೂ ಇಲ್ಲಿ ನಾವೇನ್ ತಿಳಿಬೇಕು ಅಂದ್ರೆ ಮಾಘ ಏನಿದ್ದಾನೆ ಅವನು ತನ್ನ ಕಾವ್ಯದಲ್ಲೂ ಈ ರೀತಿಯ ವರ್ಣನೆಯನ್ನ ಮಾಡಿದ್ದಾನೆ ಅಂತ. ಅಂದ್ರೆ ನಮ್ಮ ಆಚಾರ್ಯರು ಅಂದ್ರೆ ಇವಾಗ ನಾರಾಯಣ ಪಂಡಿತ ಆಚಾರ್ಯರು ಎಲ್ಲೆಲ್ಲಿ ಈ ತರ ವಿವರಣೆ ಮಾಡ್ತಾರೆ, ಈ ತರ ಬೇರೆ ಕಾವ್ಯದಲ್ಲಿ ಇತ್ತ ಎಲ್ಲಾದ್ರೂ ಹೊಸದಾಗಿ ಇವ್ರು ಹೇಳಿದ್ರ, ಇದನ್ನು ಗಮನಿಸ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ಬೇರೆಯವ್ರು ಏನ್ ಪ್ರಶ್ನೆ ಕೇಳ್ತಾರೆ ಅಂದ್ರೆ ಇದು ಹೊಸದು ನಾವೆಲ್ಲ ಹೇಳ್ತೀವಿ ಅಂತ ಇಟ್ಕೊಳ್ಳಿ, ಇನ್ನೊಂದ್ ಕಡೆ ಬಂದಿದೆ ಅನ್ಬಿಟ್ರೆ ಅಲ್ಲಿ ಅದಕ್ಕಿಂತ ಏನೊಂದು ವಿಶೇಷ ಹೇಳ್ಬೇಕಲ್ಲ ನಾವು. ವಸ್ತುತ ಏನಂದ್ರೆ ರುಕ್ಮಿಣೀಶ ವಿಜಯ ಇದೆಯಲ್ಲ, ಈ ಮಾಘ ಕಾವ್ಯ ಅವಾಗ್ಲೇ ನಾವ್ ಅಲ್ಲಿ ಕೇಳೋದು ರುಕ್ಮಿಣೀಶ ವಿಜಯ ಮತ್ತೆ ಶಿಶುಪಾಲ ವಧ. ಇದೇನಾಯ್ತು, ಈ ಪೂನೆಯಲ್ಲಿ ಮೆರವಣಿಗೆ ಆಯ್ತು, ಆನೆ ಮೇಲೆ ಮೆರವಣಿಗೆ ಆದಾಗ ರುಕ್ಮಿಣೀಶ ವಿಜಯ 19 ದಿವಸದಲ್ಲಿ 19 ಸರ್ಗ ರಚನೆ ಮಾಡ್ಬಿಟ್ರು ವಾದಿರಾಜರು. ಆಮೇಲೆ ಪಂಡಿತ ಮಂಡಲಿಯಲ್ಲಿ ಇಟ್ರು. ಯಾಕೆ ಇವ್ರು ಬರ್ದಿತ್ತು ಅಂದ್ರೆ ಆಗಿನ ಕಾಲದಲ್ಲಿ ಶಿಶುಪಾಲ ವಧನೆ ತುಂಬಾ ಜಾಸ್ತಿ ಶ್ರೇಷ್ಠ ಅಂತಿತ್ತು. ಯಾಕೆಂದ್ರೆ ಮಾಘ ಇದಾನಲ್ಲ ಅವನು ಕಾಳಿದಾಸರನ್ನು ಮೀರಿಸ್ತಾನೆ. ಭಾರವಿ ಅಂತ ಇನ್ನೊಬ್ಬ ಬರ್ತಾನೆ ಕವಿ, ಭಾರವಿ ಮತ್ತೆ ಕಾಳಿದಾಸ ಇಬ್ಬರನ್ನು ಮೀರಿಸಿ ಇರೋನು ಮಾಘ ಅಂತ ಒಬ್ಬ ದೊಡ್ಡ ಕವಿ. ಅವನು ಶಿಶುಪಾಲ ವಧ ಅಂತ ಬರ್ದಿದ್ದ. ಅದಕ್ಕೆ ತುಂಬಾ ಬೆಲೆ ಇತ್ತು ಆ ಕಾಲದಲ್ಲಿ. ಆದ್ರೆ ಪಂಡಿತ ಮಂಡಳಿ ಎಲ್ಲ ತೀರ್ಮಾನ ಮಾಡಿದಂತೆ, ಕೊನೆಗೆ ಒಂದ್ರಲ್ಲೇ ತೀರ್ಮಾನ ಮಾಡ್ಬಿಟ್ಟಂತೆ. ಆಮೇಲೆ ಅದರ ಗುಣ ಎಲ್ಲ ಸಮಾನ ಬಂತು ಅಂತ ಹೇಳ್ತಾರೆ, ಎಲ್ಲ ಒಂದೇ ತರ ತುಂಬಾ ಚೆನ್ನಾಗಿತ್ತು ಅಂತ. ವಸ್ತುತಃ ವಾದಿರಾಜರ ವರ್ಣನೆ ಅದು ಅತ್ಯದ್ಭುತ. ಕೊನೆಗೆ ಎಲ್ಲ ಎಡವಟ್ಟಾಯ್ತು ಅಂದ್ರೆ, ಒಂದು ಕಾವ್ಯಕ್ಕೆ ಹೆಸರಿಡ್ಬೇಕಾದ್ರೆ ಚಂದ ಹೆಸರಿಡ್ಬೇಕು.
ರುಕ್ಮಿಣೀಶ ವಿಜಯ ಅನ್ನೋ ಹೆಸರಿಗೂ ಶಿಶುಪಾಲ ವಧ ಅನ್ನೋದಕ್ಕೂ ತುಂಬಾ ಇದಿದೆ. ಮನೇಲಿ ಕೆಟ್ಟ ಮಾತನ್ನ ಹೇಳ್ಬಾರ್ದು ಅಂತ ಹೇಳ್ತಾ ಇರ್ತಾರೆ. ಶಿಶುಪಾಲ ವಧ ಅಂತಂದ್ರೆ ಏನಂತ, ಶಿಶುಪಾಲ ಸತ್ತ ಅಂತ ಅರ್ಥ. ಈ ತರ ಒಂದ್ ಕಾವ್ಯಕ್ಕೆ ಹೆಸರಿಡೋದ? ಅದ್ರ ಬದಲು ಶಿಶುಪಾಲನ್ ಕೊಂದಿದ್ ನಿಜ, ಇಲ್ಲ ಅಂತಲ್ಲ, ಆದ್ರೆ ರುಕ್ಮಿಣಿ ಪತಿಯಾದ ಆ ಕೃಷ್ಣನ ವಿಜಯ ಆಯ್ತು ಅಂತಂದ್ರೆ ಅದಕ್ಕೆ ಬೇರೆ ಅರ್ಥ ಇದೆ. ಅದನ್ನ ಹೆಸರಿಂದಲೇ ಕೊನೆಗೆ ಅಲ್ಲಿ ಸೋತ ಆ ಕಾವ್ಯಕ್ಕಿಂತ ಇದಕ್ ಜಾಸ್ತಿ ಮಹತ್ವ ಬಂತು ಅಂತ ವಾದಿರಾಜರ ಕಾವ್ಯ ಉತ್ತುಂಗ ಶಿಖರದಲ್ಲಿದೆ ಅಂತ ಅದನ್ನ ಗಮನಿಸ್ಬೇಕು. ಅದನ್ನ ಮಾಘ ಕಾವ್ಯ ಅಂತ ಕೂಡ ಅಲ್ಲಿ ಬಂದಿದೆ ಅಂದ ಕೂಡಲೇ ನಮ್ದೇನೋ ಕಡಿಮೆ ಅಂತಿಲ್ಲ, ಕಡಿಮೆ ಆಗಿದೆ ಅಂತಲ್ಲ, ಅದನ್ನ ಗಮನಿಸ್ಕೊಂಡು ಹೋಗ್ಬೇಕು. ಅದೊಂದು ಸಂವಾದ ಕೊಟ್ಟಿದ್ದಾರೆ ಅಷ್ಟೇ ಚಲಾರಿ ಟಿಪ್ಪಣಿಯಲ್ಲಿ. ಇಷ್ಟಾಗಿ ಈ ಶ್ಲೋಕದಲ್ಲೂ ವಿಶೇಷ ವಿಚಾರಗಳಿದೆ. ಆ ವಿಶೇಷ ವಿಚಾರಗಳನ್ನ ಒಂದೇ ಒಂದು ಹೇಳಿ ಮುಕ್ತಾಯ ಮಾಡ್ತೀನಿ. ಒಂದೇನ್ ವಿಶೇಷ ವಿಚಾರ ಕೊಟ್ಟಿದ್ದಾರೆ. ಈಗ ರಾಮನನ್ನ ಇಲ್ಲಿ ಯಾವ್ದಕ್ ಹೋಲಿಸಿದ್ದಾರೆ? ಚಂದ್ರನಿಗೆ ಹೋಲಿಸಿದ್ದಾರೆ. ವಸ್ತುತಃ ದೇವರನ್ನ ಯಾವ್ದಕ್ಕೂ ಹೋಲಿಸಬಾರ್ದು. ಅದು ಒಂದು ಅನ್ಯಥಾ ಜ್ಞಾನ. ಅದರಿಂದ ಅಂಧಂತಮಸ್ಸಿಗೆ ಹೋಗ್ತೀವಿ ನಾವು, ನರಕ ಆಗತ್ ನಮ್ಗೆ. ಯಾಕೆ ದೇವರಿಗೆ ಹೋಲಿಕೆ ನೀಡುವಂತ ವಸ್ತು ಯಾವ್ದೂ ಇಲ್ಲ. ಲಕ್ಷ್ಮೀಕಾಂತ ಸಮಂತತೋಪಿ ಕಲೆಯನ್ ನೈವೇಶಿತುಸ್ತೆ ಸಮಂ ಪಶ್ಯಾಂ ಯುಕ್ತ ದೂರತರತೋ ಪಾಸ್ತಂ ರಸೋ ಯೋಷ್ಟಮ ಅಂತ ಹೇಳ್ತಾರೆ ನಕಸ್ತುತಿಯಲ್ಲಿ. ಇದರ ಅರ್ಥ ಏನು? ಲಕ್ಷ್ಮೀಕಾಂತ ಏನಿದ್ದಾನೆ ಅವನಿಗೆ ಸಮಾನನಾದ ವ್ಯಕ್ತಿ ಯಾರು ಕೂಡ ಇಲ್ಲ. ದೂರತರತಃ ಅಪಾಸ್ತಂ, ಇನ್ನು ಅವನಿಗಿಂತ ಉತ್ತಮವಾದ ವಸ್ತು ಅಷ್ಟಮ ರಸದಂತೆ. ಇರೋದೇ 6 ರಸ, 7ನೇ ರಸ ಇಲ್ಲ, 8ನೇ ರಸ ಅಂತೂ ದೂರತೋಪಾಸ್ತ ಅಂತ ಹೇಳ್ತೀವಿ. ಹಾಗೆ ಲಕ್ಷ್ಮೀಕಾಂತನಿಗಿಂತ ಉತ್ತಮ ಅಂದ್ರೆ ಇಲ್ಲವೇ ಇಲ್ಲ, ಹೋಲಿಕೆ ಕೊಡ್ಲೂಬಾರ್ದು ಅಂತ ಇಷ್ಟೆಲ್ಲ ಇದೆ. ಅಂದ್ರೆ ಇವ್ರು ಹೋಲಿಕೆ ಕೊಟ್ರಲ್ಲ ಇಲ್ಲಿ ಮತ್ತೆ ವರ್ಣನೆ ಮಾಡ್ತಾ. ಅಂದ್ರೆ ನಾರಾಯಣ ಪಂಡಿತಾಚಾರ್ಯ ಗೊತ್ತಿರಲ್ವಾ? ನಖಸ್ತುತಿ ಅಲ್ಲಿ ಬಂದಿದೆ ಆತ ವಿಷಯ ಅವ್ರಿಗೆಲ್ಲ ಗೊತ್ತಿರಲ್ವಾ? ಗೊತ್ತಿದ್ದು ಅವ್ರು ಮಾಡಿದ್ದಾರೆ ಅಂತ ಏನರ್ಥ? ಅದು ದೃಷ್ಟಾಂತ ಕೊಟ್ರೆ ಸ್ವಲ್ಪ ಅರ್ಥ ಆಗತ್ತೆ ಜನರಿಗೆ ಅಂತ. ಒಂದ್ ಸ್ವಲ್ಪನಾದ್ರೂ ಕಲ್ಪನೆ ಮಾಡ್ಕೊಳ್ಲಿಕ್ಕೆ ಅವಕಾಶ ಇರುತ್ತೆ. ದೇವರನ್ನ ನಾವು ನೋಡಿದಾಗ್ಲೇ ಗೊತ್ತಾಗೋದು ಅವ್ನು ಹೇಗಿದ್ದಾನೆ ಅಂತ. ಆದ್ರೂ ಇಲ್ಲಿ ಚಂದ್ರ ಸೂರ್ಯ ಯಾರ್ಯಾರು ನಮ್ಮ ಲೋಕದಲ್ಲಿ ದೃಷ್ಟಿಯಲ್ಲಿ ಕಾಣ್ತಾರೋ ಅಂಥವ್ರ ತರಹ ಅಂತ ಹೇಳೋದಷ್ಟೇ ಹೊರತು ಅವ್ರನ್ನ ಮೀರ್ಸೇ ಇದಾನೆ ದೇವ್ರು, ಅದಲ್ಲೇನು 2 ಮಾತಿಲ್ಲ. ಅದನ್ನ ದೃಷ್ಟಾಂತ ಕೊಟ್ರು ಕೂಡ ಏನು ಗಮನದಲ್ಲಿ ಇಟ್ಕೊಳ್ಬೇಕು ಅಂದ್ರೆ ಅದು ಹೀನ ದೃಷ್ಟಾಂತ ಅಂತ ಗಮನಿಸ್ಕೊಬೇಕಂತೆ. ಹೀನ ದೃಷ್ಟಾಂತ ಅಂತಂದ್ರೆ ಕಡಿಮೆ ಗುಣ ಇರುವಂತಹ ದೃಷ್ಟಾಂತ ಹೊರತು ರಾಮ ಅದು ಚಂದ್ರನಿಗಿಂತ ಕಡಿಮೆ, ರಾಮನಿಗಿಂತ ಚಂದ್ರ ಅಧಿಕ ಅಂತ ಅಲ್ಲ. ಇದು ಭಾಗವತಲ್ಲೂ ಕೂಡ ಬಂದಿದೆ, ನಮ್ಗೆ ಮರ್ತ ಹೋಗಿರ್ಬೋದು. ಭಾಗವತ 4-5 ತರ ದೃಷ್ಟಾಂತಗಳಿದೆ ಅಂತ ಅಲ್ಲಿ ವರ್ಣನೆ ಮಾಡಿದ್ರೆ ಅದನ್ನ ಹೀನ ದೃಷ್ಟಾಂತ ಅಂತ ಭಾವಿಸ್ಬೇಕು ಅಂತ. ಇದೊಂದು ವಿಶೇಷ ವಿಚಾರ. ಇನ್ನು ಮುಂದಿನ ವಿಷಯಗಳನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮನ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾರೆ. ನಮಸ್ಕಾರ.